रामो राजमणिस्सदा विजयते रामं रमेशं भजे रामेणाभिहता निशाचरचमूः रामाय तस्मै नमः। रामान्नास्ति परायणं परतरं रामस्य दासोऽस्म्यहं। रामे चित्तलयः सदा भवतु मे भो राम मामुद्धर। श्रीयत्ररूपिण्युरुगाय पादयोः करोति मानं बहुधा विभूतिभिः। प्रियङ्कश्रिताया कुसुमाकरानुगैः विगीयमाना प्रियकर्म गायति। ज्ञाने विरागे हरिभक्तिभावे धृतिस्थितिप्राणबलेषु योगे बुद्धौ च नान्यो हनुमत्समानः पुमान् कदाचित् क्वच कच्चनैव। श्रीसत्यवरदुग्धाब्धे रुत्थिता धरणीतले सुधा श्रीसत्यधर्माख्य पावयेत् स्मरतः स्मृतः। वेदवेद्ये परे पुंसि जाते दशरथात्मजे वेदः प्राचेतसादासीत् साक्षात् रामायणात्मना। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। ओं वाचस्पतये नमः। ओं ಪರಾಭವ ಸಂವತ್ಸರದ ಚೈತ್ರ ಮಾಸದ ಈ ಶುಕ್ಲ ಪಕ್ಷದ ಈ ಒಂದು ಪುಣ್ಯಕಾಲದಲ್ಲಿ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಪ್ರವಚನವನ್ನು ಶ್ರೀ ಸತ್ಯಧರ್ಮ ಸ್ವಾಮಿಗಳು ಮಾಡಿದ ವ್ಯಾಖ್ಯಾನದೊಂದಿಗೆ ಹಾಗೆ ಶ್ರೀಮದ್ ಆಚಾರ್ಯರು ಕೊಟ್ಟ ನಿರ್ಣಯಗಳೊಂದಿಗೆ ನಾವು ಶ್ರವಣ ಮಾಡ್ತಿದ್ದೇವೆ. ಇವತ್ತು ಹನುಮ ಜಯಂತಿಯ ಪುಣ್ಯಕಾಲ. ಆ ಸುಂದರಕಾಂಡದ ಕಥೆಯ ಶ್ರವಣ ಇವತ್ತು ಸಮಾಪ್ತ ಆಗಬೇಕಾಗಿದೆ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ರಾಮೋ ರಾಜಮಣಿ ಸದಾ ವಿಜಯತೆ. ರಾಮ ಶಬ್ದದ ಎಲ್ಲ ವಿಭಕ್ತಿಗಳನ್ನು ಒಳಗೊಂಡಂಥ ಶ್ಲೋಕ. ರಾಜಮಣಿ, ಎಲ್ಲ ರಾಜರಲ್ಲೂ ಹಿರಿಯನಾದವನು, ರಾಜಾಧಿರಾಜರಾದವನು. ರಾಮೋ ರಾಜಮಣಿ ಸದಾ ವಿಜಯತೆ, ಯಾವತ್ತೂ ಅವನು ಗೆಲ್ಲುತ್ತಾನೆ ಅಂತ ಇದು ಪ್ರಥಮ ವಿಭಕ್ತಿ. ರಾಮಂ ರಮೇಶಂ ಭಜೆ, ಸೀತಾಪತಿಯಾದ ರಾಮನನ್ನು ನಮಸ್ಕಾರ ಮಾಡ್ತೀನಿ ಅಂತಿದ್ದು ದ್ವಿತೀಯ ವಿಭಕ್ತಿ. ರಾಮೇಣ ಅಭಿಹತ ನಿಶಾಚರ ಚಮೂಹು, ಎಲ್ಲ ರಾಕ್ಷಸರ ಸೈನ್ಯ ರಾಮನಿಂದ ಅಟ್ಟಲ್ಪಟ್ಟಿತು ಅಂತ ತೃತೀಯ ವಿಭಕ್ತಿ. ರಾಮಾಯ ತಸ್ಮೈ ನಮಃ ಅಂತ ಚತುರ್ಥಿ ವಿಭಕ್ತಿ, ಅವನಿಗೆ ನಮಸ್ಕಾರ ಅಂತ. ರಾಮಾನ್ನಾಸ್ತಿ ಪರಾಯಣಂ, ರಾಮನನ್ನು ಹೊರತುಪಡಿಸಿದರೆ ನಮ್ಗೆ ಯಾರೂ ಗತಿ ಇಲ್ಲ ಅನ್ನುವುದು ಪಂಚಮಿ ವಿಭಕ್ತಿ. ರಾಮಸ್ಯ ದಾಸೋಸ್ಮ್ಯಹಂ, ನಾನು ರಾಮನ ದಾಸ ಅನ್ನುವುದು ಷಷ್ಠಿ ವಿಭಕ್ತಿ. ರಾಮೇ ಚಿತ್ತಲಯ ಸದಾ ಭವತು ಮೇ, ನನ್ನ ಮನಸ್ಸು ಯಾವತ್ತೂ ಕೂಡ ರಾಮನಲ್ಲಿ ಸಂಲಗ್ನವಾಗಲಿ ಅಂತ ಸಪ್ತಮಿ ವಿಭಕ್ತಿ. ಭೋ ರಾಮ ಮಾಮುದ್ಧರ, ನನ್ನನ್ನು ಕಾಪಾಡುವಂಥ ಸಂಬೋಧನ ಪ್ರಥಮ ವಿಭಕ್ತಿ, ಅದನ್ನು ನೋಡಿದ್ದೇವೆ. ಹನುಮಂತ ಲಂಕೆಗೆ ಹಾರಿದ, ಅಲ್ಲಿ ಸೀತೆಯನ್ನು ನೋಡಿದ, ರಾಕ್ಷಸರ ಪಡೆಯನ್ನು ಸದೆಬಡಿದ, ಮರಳಿ ಬಂದ. ಅಂಗದ, ಜಾಂಬವಂತ, ಹನುಮಂತ ಮೊದಲಾದವರೆಲ್ಲ ಕಿಷ್ಕಿಂಧೆಗೆ ಮರಳಿ ಬರುವಾಗ ಆ ಸಂಭ್ರಮದ ಅತಿರೇಕದಲ್ಲಿ ಆ ಮಧುವನಕ್ಕೆ ದಾಳಿ ಇಟ್ಟು ಅಲ್ಲಿರುವ ಹಣ್ಣು ಹಂಪಲುಗಳನ್ನೆಲ್ಲ ಬೇಕಾದಷ್ಟು ತಿಂದರು, ಚೆಲ್ಲಾಡಿದರು, ಬೇಕಾದಷ್ಟು ಮಧುಪಾನ ಮಾಡಿದರು. ಪಾನ ಮಾಡಿ ಸಾಕಾಗಿ ಎಷ್ಟೋ ಜೇನುತುಪ್ಪವನ್ನು ಕೆಳಗೆ ಚೆಲ್ಲಾಡಿದರು. ಅದನ್ನೆಲ್ಲ ನೋಡಿದ್ದೀವಿ. ಅದರ ಅಧಿಪತಿ ಒಬ್ಬ ಇದ್ದ, ದಧಿಮುಖ ಅಂತ, ಸುಗ್ರೀವನ ಸೋದರ ಮಾವ. ಅವನು ಇವರನ್ನು ತಡೆಯಲಿಕ್ಕೆ ಅಂತ ಬಂದಾಗ ಅವನನ್ನು ಇವರು ಹೊಡೆದರು, ಈ ಕಪಿಗಳು. ಅವನು ಸುಗ್ರೀವನ ಬಳಿಗೆ ಧಾವಿಸಿ ಬಂದ ತನ್ನ ಸೈನ್ಯದೊಂದಿಗೆ. ಸುಗ್ರೀವನಿಗೆ ನಮಸ್ಕಾರ ಮಾಡಿದ. ಸುಗ್ರೀವನಿಗೆ ಆಶ್ಚರ್ಯ ಆಯಿತು, ಇದೇನು ಇಷ್ಟೊಂದು ಸಂಭ್ರಮದಿಂದ ಬಂದು ನಮಸ್ಕಾರ ಮಾಡ್ತಿದ್ದಾನೆ, ಏನೋ ಉದ್ವೇಗ ಅಂಥೇಳಿ. ಉತ್ತಿಷ್ಟೋತ್ತಿಷ್ಟ ತಸ್ಮಾತ್ ಪಾದಯೋ ಪತಿತೋ ಮಮ ಅಭಯಂ ತೇ ಪ್ರದಾಸ್ಯಾಮಿ ಸರ್ವಮೇವ ಅಭಿಧೀಯತಾಂ
ಯಾಕೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೀನಿ, ನಿನಗೆ ಅಭಯ ಕೊಟ್ಟಿದ್ದೇನೆ, ಏನಾಯಿತು ಅನ್ನೋದನ್ನು ಹೇಳು, ನೀನು ಯಾವುದನ್ನು ಮುಚ್ಚಿಡಬೇಕಾದ್ದಿಲ್ಲ ಅಂತ ಹೀಗೆ ಹೇಳಿದಾಗ ಆ ಸುಗ್ರೀವ ಅವನ ಎದುರಿಗೆ ನಿಂತ್ಕೊಂಡು ಈ ದಧಿಮುಖ ಹೇಳಿದ, ನಿಮ್ಮ ತಂದೆ ವೃಕ್ಷರಜಸ್, ನಿಮ್ಮ ಅಣ್ಣ ವಾಲಿ, ನಾನು ಸುಗ್ರೀವ, ಇವರೆಲ್ಲರ ಅಪ್ಪಣೆಯಂತೆ ನಾನು ಅದನ್ನು ಇಷ್ಟು ದಿವಸ ಕಾಪಾಡ್ತಿದ್ದೆ. ಯಾರೂ ಕೂಡ ಅದನ್ನು ಹಾಳು ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿರಲಿಲ್ಲ. ಅದನ್ನಿವತ್ತು ಈ ಕಪಿಗಳು ಧ್ವಂಸ ಮಾಡಿದರು. ನಾನು ನನ್ನ ಸೇವಕರು ಸೈನಿಕರು ಸಾಕಷ್ಟು ಅದನ್ನು ತಡೆದೆವು. ಆದರೆ ಅಲ್ಲಿ ಇದ್ದ ಜೇನುತುಪ್ಪವನ್ನೆಲ್ಲ ಅವರು ಕುಡಿದು ಬಿಟ್ರು, ಹಣ್ಣುಗಳನ್ನೆಲ್ಲ ತಿಂದು ಮುಗಿಸಿದರು, ನನ್ನನ್ನು ಪರಿಗಣಿಸಲಿಲ್ಲ. ತಡಿಲಿಕ್ಕೆ ಹೋದರೆ ಮುಖ ಗಂಟಿಕ್ಕೆ ನಮ್ಮನ್ನೇ ಹೆದರಿಸ್ತಿದ್ರು, ನಮ್ಮನ್ನೇ ಆ ಮಧುವನದಿಂದ ಹೊಡೆದು ದೂರ ಓಡಿಸಿದರು. ನಾವು ಅಲ್ಪಸಂಖ್ಯಾತರು, ನಮ್ಮನ್ನು ಅವರು ಅನೇಕ ಜನ ಸೇರಿ ಹಿಂಸಿಸಿದರು. ಕೈಗಳಿಂದ ಹೊಡೆದರು, ಮೊಣಕಾಲಿನಿಂದ ಕಾಲಿನಿಂದ ಗುದ್ದಿದ್ರು, ಆ ಕಡೆ ಈ ಕಡೆ ಎಳೆದಾಡಿದರು, ಮೇಲೆತ್ತಿ ಕೆಳಗೆ ಬಿಸಾಕಿದ್ರು. ನೀನು ಸುಗ್ರೀವ ರಾಜನಾಗಿದ್ದಾಗ ನಮಗೆ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲದಂತಾಯಿತು. ಅನೇಕ ಜನ ಸತ್ತೇ ಹೋದರು. ಇವತ್ತು ಅವರು ಜೇನುತುಪ್ಪ ಕುಡಿತಾನೇ ಇದ್ದಾರೆ, ಹಣ್ಣುಗಳನ್ನು ತಿಂತಾನೇ ಇದ್ದಾರೆ, ಇನ್ನೂ ಮುಗದೇ ಇಲ್ಲ ಅವರ ಆ ಹಾವಳಿ. ಆದ್ದರಿಂದ ನಿನಗೆ ಅದನ್ನು ವಿವರಿಸಬೇಕು ಅಂತ ಇಲ್ಲಿ ಬಂದಿದ್ದೇನೆ. ಹೀಗೆ ಅಲ್ಲಿ ನಡೆದಾಗ ಆ ಲಕ್ಷ್ಮಣ ಅಲ್ಲೇ ಇದ್ನಲ್ಲ, ಲಕ್ಷ್ಮಣ, ರಾಮ, ಸುಗ್ರೀವ ಎಲ್ಲರೂ ಒಟ್ಟಿಗೆ ಇದ್ರು. ಅವನು ಸುಗ್ರೀವನನ್ನು ಕೇಳಿದ, ಈ ವನಪಾಲಕನಾದ ವಾನರ ಇಲ್ಲಿ ಬಂದಿದ್ದಾನೆ, ಏನಾಗಿದೆ ಅವನಿಗೆ, ಯಾಕೆ ದುಃಖ ಬಂದಿದೆ ಅಂತ ಹೇಳಿ. ಆಗ ಸುಗ್ರೀವ ಹೇಳಿದ, ಸೀತೆಯನ್ನು ಹುಡುಕಲಿಕ್ಕೆ ಅಂತ ದಕ್ಷಿಣ ದಿಕ್ಕಿಗೆ ಹೋಗಿದ್ರಲ್ಲ ಕೆಲವು ಕಪಿಗಳು, ಅಂಗದ ಮೊದಲಾದವರು, ಅವರು ಈ ದಧಿವನಕ್ಕೆ ದಾಳಿ ಇಟ್ಟು ಮಧುಪಾನ ಮಾಡಿದರು, ಅಲ್ಲೆಲ್ಲ ಹಾವಳಿ ಮಾಡಿದರು ಅಂತ ವರ್ಣನೆ ಮಾಡ್ತಿದ್ದಾನೆ ಇವನು. ಪ್ರಾಯ ಅಲ್ಲಿ ದಕ್ಷಿಣ ದಿಕ್ಕಿಗೆ ಹೋದವರೆಲ್ಲ ತಮ್ಮ ಕಾರ್ಯ ಮಾಡ್ಕೊಂಡು ಬಂದಿದ್ದಿರಬೇಕು. ಕಾರ್ಯ ಮಾಡಿಕೊಂಡು ಬಂದಿಲ್ಲದೆ ಹೋಗಿದ್ದರೆ ಅವರಿಗೆ ಆ ಧೈರ್ಯ ಇರ್ತಿರಲಿಲ್ಲ. ನನಗೆ ಬಹಳ ಪ್ರಿಯವಾದದ್ದು ಆ ಮಧುವನ, ಅದನ್ನೇ ಅವರು ಹಾಳು ಮಾಡಿದ್ದಾರೆ ಅಂದರೆ ಕಾರ್ಯವನ್ನು ಸಾಧಿಸಿಯೇ ಬಂದಿದ್ದಿರಬೇಕು ಅವರು. ಆದ್ದರಿಂದ ಕಾವಲುಗಾರನೆಲ್ಲ ಹೊಡೆದಟ್ಟಿದ್ದಾರೆ. ಇವನನ್ನೇ, ಈ ದಧಿಮುಖನನ್ನೇ ನಾವಲ್ಲಿ ಕಾವಲುಗಾರ ಅಧಿಪತಿ ಅಂತ ನೇಮಿಸಿದ್ದೆವು. ಸೀತೆಯನ್ನು ನೋಡಿದ್ದಿರಬೇಕು. ಸೀತೆಯ ಅನ್ವೇಷಣವನ್ನು ಹನುಮಂತರೇ ಮಾಡಲಿಕ್ಕೆ ಸಾಧ್ಯ. ಕಾರ್ಯಸಿದ್ಧಿ ಹನುಮತಿ ಮತಿಶ್ಚ ಹರಿಪುಂಗವೇ ವ್ಯವಸಾಯಶ್ಚ ವೀರ್ಯಂಚ ಶ್ರುತಂ ಚಾಪಿ ಪ್ರತಿಷ್ಠಿತಂ. ಇದು ಆ ಹನುಮಂತನ ಶಕ್ತಿಯನ್ನು ತೋರಿಸುವಂಥ ವಾಲ್ಮೀಕಿ ರಾಮಾಯಣದ ಒಂದು ಶ್ಲೋಕ. ಎಲ್ಲಿ ಹನುಮಂತ ಇರ್ತಾನೋ ಅಲ್ಲಿ ಕಾರ್ಯಸಿದ್ಧಿ, ಅಲ್ಲೇ ಬುದ್ಧಿಯೂ ಇರ್ತದೆ. ವಿವೇಕ, ಶಾಸ್ತ್ರಜ್ಞಾನ, ಲೌಕಿಕ ಜ್ಞಾನ ಎಲ್ಲವೂ ಅಲ್ಲೇ ಇರ್ತದೆ. ವ್ಯವಸಾಯಶ್ಚ, ಹಾಗೆ ಪ್ರಯತ್ನಶೀಲತೆ, ವೀರ್ಯ ಅಂದರೆ ಶಕ್ತಿ, ಶ್ರುತ ಜ್ಞಾನ ಎಲ್ಲವೂ ಅಲ್ಲೇ ಇರ್ತದೆ. ಶ್ರುತ ಅಂದರೆ ಅಧ್ಯಯನ, ಮತಿ ಅಂದರೆ ಅಧ್ಯಯನದಿಂದ ಬರುವಂಥ ಶಾಸ್ತ್ರಜ್ಞಾನ, ಇದೆಲ್ಲವೂ ಅವನಲ್ಲೇ ಇದೆ. ಆದ್ದರಿಂದ ಅವನು ಹೋಗಿದ್ದಾನೆ ಅಂದರೆ ಕಾರ್ಯವನ್ನು ಮುಗಿಸ್ಕೊಂಡೇ ಬಂದಿದ್ದಿರಬೇಕು. ಅವರ ಆ ಒಂದು ಸೈನ್ಯಕ್ಕೆ, ಈ ಕಪಿಗಳ ಪಡೆಗೆ ಆ ಜಾಂಬವಂತನೇ ಮುಖ್ಯಸ್ಥನಾಗಿದ್ದ. ಅಂಗದ ಅವನೂ ಅಲ್ಲಿದ್ದ, ಹನುಮಂತ ಇದ್ದ. ಈ 3 ಜನ ಇದ್ದಾರೆ ಅಂದರೆ ಕಾರ್ಯ ಆಗಿರಲೇಬೇಕು. ಕಾರ್ಯವನ್ನು ಮುಗಿಸದೆ ಹಾಗೆ ಅವರು ಬರುವವರಲ್ಲ, ಕಾರ್ಯವನ್ನು ಮುಗಿಸ್ಕೊಂಡೇ ಬಂದಿದ್ದಿರಬೇಕು. ದಕ್ಷಿಣ ದಿಕ್ಕಿಗೆ ಸೀತಾದೇವಿಯನ್ನು ಹುಡುಕೊಂಡು ಹೋಗಬೇಕು ಅಂತ ಅವ್ರು ಹೋಗಿದ್ರು. ಅಂಥವರು ಅಲ್ಲಿಂದನೇ ಬರ್ತಿದ್ದಾರೆ. ದಕ್ಷಿಣ ಸಮುದ್ರದಿಂದ ಕಿಷ್ಕಿಂಧೆಗೆ ಮರಳಿ ಬರುವಾಗ ಆ ದಧಿವನಕ್ಕೆ ಅವರು ದಾಳಿ ಇಟ್ಟಿದ್ದಾರೆ. ಈ ಆದ ದಾಳಿಯನ್ನು ತಿಳಿಸಬೇಕು ಅಂತ ಈ ದಧಿಮುಖ ಅನ್ನುವನು, ಈ ಕಪಿ ಇಲ್ಲಿಗೆ ಬಂದಿದ್ದಾನೆ ಅಂತ ಸುಗ್ರೀವ ಆ ಲಕ್ಷ್ಮಣನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದ. ಈ ಮಧುವನ ಇದು ನಮಗೆ ಚತುರ್ಮುಖ ಬ್ರಹ್ಮನಿಂದ ವರದ ರೂಪದಲ್ಲಿ ಬಂದಿರುವಂಥ ಒಂದು ಪರಿಸರ. ಇಂಥ ಒಂದು ದಿವ್ಯವಾದಂಥ ವನವನ್ನು ಕೊಟ್ಟಿದ್ದವನು.
ಅಂಥದ್ದು ಬೇರೆ ಯಾರ ದಾಳಿಗೂ ಸಿಕ್ಕಬಾರದು ಅಂತ ನಾವು ಅದಕ್ಕೊಂದು ಬಲಾಢ್ಯವಾದ ಕಾವಲನ್ನೇ ಇಟ್ಟಿದ್ದೆವು. ಆದರೆ ಇವತ್ತದು ಹೀಗೆ ದಾಳಿಗೊಳಗಾಗಿದೆ ಅಂದರೆ ಪ್ರಾಯ ಅವರು ಸೀತೆಯನ್ನು ನೋಡಿ ಬಂದಿದ್ದಿರಬೇಕು. ಹೀಗೆ ಅವನು ಊಹೆ ಮಾಡಿದ ಈ ಸುಗ್ರೀವ. ಅದನ್ನೇ ಲಕ್ಷ್ಮಣನಿಗೆ ಹೇಳಿದ ಕೂಡ. ದೃಷ್ಟಾ ಸೀತಾ ಮಹಾಬಾಹೋ ಸೌಮಿತ್ರೇ ಪಶ್ಯ ತತ್ವತಃ ಅಭಿಗಮ್ಯ ತಥಾ ಸರ್ವೇ ಮಧು ಪಿಬಂತಿ ವಾನರಾಹ ತೇಚಾಪಿ ಅದೃಷ್ಟಾ ವೈದೇಹಿಂ. ಸೀತೆಯನ್ನು ನೋಡಿ ಬಂದಿಲ್ಲದೆ ಹೋದರೆ ಅವರಿಗೆ ಧೈರ್ಯ ಬರ್ತಿರಲಿಲ್ಲ. ಮತ್ತೆ ದಧಿಮುಖನಿಗೆ ಹೇಳಿದ, ಆ ಕಪಿಗಳು ಏನೇ ಮಾಡಲಿ, ನೀನು ನಿನ್ನ ಪರಿಸರಕ್ಕೆ ಹೋಗು, ಅಲ್ಲಿ ಅವ್ರನ್ನೆಲ್ಲ ಈ ಕಡೆ ಕಳಿಸಿಕೊಡು. ಅವರೇನೋ ಒಂದು ಈ ಅಭಿನಯ ಉದ್ದಟತನ ತೋರಿಸಿದ್ದಾರೆ, ಅದನ್ನು ನಾವೀಗ ಕ್ಷಮಿಸಬೇಕು. ನೀನು ಅಲ್ಲಿ ಹೋಗಿ ಆ ವನವನ್ನು ಹಿಂದಿನಂತೆ ರಕ್ಷಿಸ್ತಾ ಇರೋ. ನಾನು ಹೇಳಿದ್ದೇನೆ ಅಂತ ಕಪಿಗಳಿಗೆ ಹೇಳು, ಬೇಗ ಅವ್ರನ್ನ ಈ ಕಡೆ ಕಳಿಸು, ನಾನು ಅವ್ರು ನೋಡಬೇಕು ಅಂತ ಬಯಸ್ತೇನೆ. ರಾಮ, ಲಕ್ಷ್ಮಣ, ನಾನು ಎಲ್ಲರೂ ಕೂಡ ಅವರೇನು ವಿಜಯವನ್ನು ಸಾಧಿಸಿದ್ದಾರೆ ಅನ್ನೋದನ್ನು ಕೇಳಬೇಕು ಅಂತ ಬಯಸ್ತೇನೆ ಅಂತ ಹೀಗೆ ಆ ದಧಿಮುಖನನ್ನು ಕಳಿಸಿಕೊಟ್ಟ. ಪ್ರೀತಿ ಸ್ಫೀತಾಕ್ಷವು ಸಂಪ್ರಹೃಷ್ಟವು ಕುಮಾರವು ದೃಷ್ಟ್ವಾ ಸಿದ್ಧಾರ್ಥವು ವಾನರಾಣಾಂಚ ರಾಜ. ಈ ಕಡೆ ರಾಮ ಲಕ್ಷ್ಮಣರಿಬ್ಬರಿಗೂ ಬಹಳ ಸಂತೋಷ ಆಯಿತು ಈ ಸುದ್ದಿ ಕೇಳಿ. ಸುಗ್ರೀವನ ಭರವಸೆಯನ್ನು ಕೇಳಿ ನಮ್ಮ ಕೆಲಸ ಆಯಿತು, ಸೀತೆ ಸಿಕ್ಕಳು ಅಂತ ಆನಂದಪಟ್ಟರು ಅವರು. ದಧಿಮುಖ ರಾಮ ಲಕ್ಷ್ಮಣ ಸುಗ್ರೀವ ಎಲ್ರಿಗೂ ಅಭಿವಾದನ ಮಾಡಿದ. ಎಲ್ಲರ ಜೊತೆಗೆ ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ಹಾರಿ ಆ ಕಪಿಗಳು ಎಲ್ಲಿದ್ರು ಅಲ್ಲೇ ಹೋದ. ಅಷ್ಟೊತ್ತಿಗೆ ಬೇಕಾಷ್ಟು ಮಧುಪಾನ ಮಾಡಿದ್ರಲ್ಲ ಅವರೆಲ್ಲ ವಿಮದಾನ್ ಉದ್ಧತಾನ್ ಸರ್ವಾನ್ ಮೇಹಮಾನಾನ್ ಮಧುದಕಂ. ವಿಪರೀತ ಮಧುಪಾನ ಮಾಡಿದರೆ ಅದು ಕೊನೆಗೆ ಮೂತ್ರ ರೂಪದಿಂದ ಹೋಗ್ಬೇಕಲ್ಲ, ಎಷ್ಟೊತ್ತು ದೇಹದೊಳಗೆ ನಿಲ್ತದೆ. ಮೂತ್ರ ರೂಪದಿಂದ ಅದೆಲ್ಲ ಹೊರಗೆ ಹೋಗ್ತಿತ್ತು. ಚೆನ್ನಾಗಿ ಮೂತ್ರ ವಿಸರ್ಜನೆ ಮಾಡ್ತಿದ್ರು ಅವರೆಲ್ಲ. ಮತ್ತೆ ಮಧುಪಾನ ಮಾಡಿದ್ರಿಂದ ಏನು ಮದ ಬರಬೇಕಾಗಿತ್ತು, ಮದವೂ ಇಳಿದಿತ್ತು. ತಾನು ಉಪಾಗಮದ್ವೀರೋ ಬದ್ಧಾ ಕರಪಟಾಂಜಲಿಂ. ಅವ್ರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿದೆ, ಹೇಳಿದ ಈ ಮುಂದಿನಂತೆ. ನೀವು ಯಾಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ, ನಿಮ್ಮ ಸಂಭ್ರಮಕ್ಕೆ ಏನು ಕಾರಣ ಅನ್ನೋದನ್ನು ನಾವ್ಯಾರೂ ತಿಳ್ಕೊಳ್ಳಿಲ್ಲ. ಆದ್ದರಿಂದ ನಾವೆಲ್ಲ ನಮ್ಮ ಕಾವಲುಗಾರರು ನಿಮ್ಮನ್ನು ತಡಿಬೇಕಾಯ್ತು. ಅದಕ್ಕಾಗಿ ನೀವು ಕೋಪ ಮಾಡ್ಕೋಬೇಡಿ. ಬಹಳ ದೂರ ಪ್ರಯಾಣ ಮಾಡಿದ್ದೀರಿ. ಮೊದಲು ಕಿಷ್ಕಿಂದಿಂದ ದಕ್ಷಿಣ ಸಮುದ್ರ ತನಕ ಪ್ರಯಾಣ ಮಾಡಿದ್ರಿ. ಅಲ್ಲಿ ಎಷ್ಟೋ ಕಾಲ ಹಾಗೆ ಕೂತಿದ್ರಿ. ಮತ್ತೆ ಈ ಕಡೆ ಮರಳಿ ಬರ್ತಾ ಇದ್ದೀರಿ. ನಿಮಗೆ ದಣಿವಾಗಿದೆ. ಮತ್ತೆ ಕಪಿ ಸಾಮ್ರಾಜ್ಯಕ್ಕೆ ಮುಂದಿನ ಅಧಿಪತಿ ಯಾರು? ಅಂಗದನೇ. ಆದ್ದರಿಂದ ನೀನು ಯುವರಾಜ. ಈ ಮಧುವನಕ್ಕೂ ನೀನೇ ಯುವರಾಜ. ಆದ್ದರಿಂದ ಇಲ್ಲಿರುವ ಈ ಮಧುವನ, ಇಲ್ಲಿರುವ ಜೇನುತುಪ್ಪ, ಇಲ್ಲಿರುವ ಹಣ್ಣು ಮತ್ತು ಇತರ ಪದಾರ್ಥಗಳು ಎಲ್ಲ ನಿಮ್ಮದೇ. ಬೇಕಾದಷ್ಟು ಪಾನ ಮಾಡಿರಿ, ಬೇಕಾದಷ್ಟು ಸೇವನೆ ಮಾಡಿರಿ. ಆದರೆ ನಮಗೆ ನಿಮ್ಮ ಉತ್ಸಾಹ, ನಿಮ್ಮ ಸಂಭ್ರಮದ ಕಾರಣ ಗೊತ್ತಾಗದೆ ನಿಮ್ಮನ್ನು ನಾವು ತಡೆದೆವಷ್ಟೇ. ಸುಗ್ರೀವೋ ಯತ್ರ ಮೇ ಗುರುಹು ಸರ್ವೇ ಯಥಾ ಮಾಂ ವಕ್ಷ್ಯಂತಿ ಸಮೇತ್ಯ ಹರಿಯೂಥಪಾಹ ತಥಾಸ್ಮಿ ಕರ್ತಾ ಕರ್ತವ್ಯ ಭವದ್ಭಿಃ ಪರವಾನಹಂ. ನಿಮ್ಮ ಅಧೀನದಲ್ಲಿ ನಾನಿದ್ದೇನೆ. ಸುಗ್ರೀವನಿಗೆ ಹೇಗೆ ಅಧೀನ, ಹಾಗೆ ನಿನಗೂ ಅಧೀನನೇ ನಾನು. ಮತ್ತೆ ನಾನಿದನ್ನು ಅಲ್ಲಿ ಹೋಗಿ ಹೇಳಿದೆ, ಸುಗ್ರೀವನಿಗೆ ಹೋಗಿ ಹೇಳಿದೆ. ಅವನೂ ಸಂತೋಷಪಟ್ಟಿದ್ದಾನೆ. ನಿಮ್ಮನ್ನೆಲ್ಲ ಬೇಗ ಕಳಿಸು ಅಂತ ಹೇಳಿದ್ದಾನೆ. ಆಗ ಅಂಗದ ಆ ಎಲ್ಲ ಕಪಿಗಳಿಗೂ ಹೇಳಿದೆ, ನಾವು ದಕ್ಷಿಣ ದಿಕ್ಕಿಗೆ ಹೋಗಿದ್ದೆವು. ನಮ್ಮ ನಾಯಕನಾದಂಥ ಹನುಮಂತ ಸೀತೆಯನ್ನು ನೋಡಿ ಬಂದಿದ್ದಾನೆ ಅನ್ನೋ ಸಮಾಚಾರ ರಾಮನಿಗೂ ತಿಳಿದಿದೆ. ಯಾಕಂದರೆ ಅಲ್ಲಿ ಹೋಗಿ ಸಮಾಚಾರವನ್ನು ವರದಿ ಮಾಡಿ ಬಂದಂಥ ದಧಿಮುಖನ ಮುಖದಲ್ಲೂ ದೊಡ್ಡ ಸಂತೋಷ, ಉತ್ಸಾಹ ಕಾಣುತ್ತದೆ. ಆದ್ದರಿಂದ ರಾಮನಿಗೂ ಈ ಸಮಾಚಾರ ತಿಳಿದೇ ಇರಬೇಕು. ಇಷ್ಟೆಲ್ಲ ಆಗಿದೆ, ನಾವು ಸಂಭ್ರಮೋತ್ಸಾಹ ಪಟ್ಟಿದ್ದೀವಿ, ದಣಿ ಆರಿಸಿಕೊಂಡಿದ್ದೀವಿ. ನಮ್ಮ ಮೋಜು, ನಮ್ಮ ಆಮೋದ ಪ್ರಮೋದ ಅದು ಎಲ್ಲ ಮುಕ್ತಾಯ ಕಂಡಿದೆ, ವಿಶ್ರಾಂತಿಯಾಗಿದೆ. ನಾವಿನ್ನು ಸುಗ್ರೀವನ ಕಡೆ ಧಾವಿಸಬೇಕು. ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಇನ್ನೊಂದಿಷ್ಟು ಏನಾದ್ರು ಸುಖ ಪಡೋರಿದ್ರು ಸುಖ ಪಡ್ರಿ, ಇಲ್ಲದಿದ್ರು ಹೋಗೋಣ. ನಿಮ್ಮ ಅಧೀನದಲ್ಲೇ ನಾನು ಇದ್ದೇನೆ. ನಾನು ವಸ್ತುತಃ ಯುವರಾಜ. ಆದರೆ ನಿಮಗೆಲ್ರಿಗೂ ಆಜ್ಞೆ ಮಾಡುವಷ್ಟು ಅಧಿಕಾರ ನನಗಿನ್ನೂ ಬಂದಿಲ್ಲ. ತ್ವಯಾ ಶನುಕ್ತೈ ಹರಿಭಿ ನೈವ ಶಕ್ಯಂ ಪದಾತ್ ಪರಂ ಕ್ವಚಿತ್ ಗಂತುಂ ಹರಿಶ್ರೇಷ್ಠ ಬ್ರೂಮಃ ಸತ್ಯಮಿದಂ ತುತೆ.
ಆಗ ಅವನ ಮಾತನ್ನು ಕೇಳಿ ಆ ಕಪಿಗಳೆಲ್ಲ ಅಂದರು, ಯುವರಾಜ ನೀನು ಹೇಳಿದ ಮಾತು ಸರಿಯಾಗಿದೆ, ನೀನು ನಮಗೆ ನಾಯಕನೇ, ಆದರೂ ನಮ್ಮ ಜೊತೆ ವಿನಯದಿಂದ ನಡ್ಕೊಳ್ತಾ ಇದ್ದಿ. ಬೇರೆ ರಾಜರಾಗಿದ್ದರೆ ಐಶ್ವರ್ಯದಿಂದ ಅಧಿಕಾರದಿಂದ ಮತ್ತರಾಗಿ ನಮ್ಮನ್ನೆಲ್ಲ ಅವರು ಕೀಳಾಗಿ ಕಾಣ್ತಿದ್ರು, ನೀನು ಹಾಗೆ ಮಾಡಲಿಲ್ಲ. ನಾವೀಗ ಸುಗ್ರೀವನ ಕಡೆಗೆ ಹೋಗೋಣ, ನೀವೊಂದು ಅಪ್ಪಣೆ ಕೊಡು, ಹೋಗೇ ಬಿಡೋಣ. ಆಗ ಅಂಗದ ಹೇಳಿದ, ಸಾಧು ಸಾಧು ಅಂತ ಹೇಳಿದ. ಅಂಗದಂ ಪುರತ ಸಾಧು ಗಚ್ಛಾಮಿ ಇತ್ಯುಕ್ತ ಉತ್ಪಪಾತ ಮಹೀತಲಾತ್. ಆ ಅಂಗದ ಆಗಲೇ ಹಾಗೆ ಮಾಡೋಣ, ಹೊರಡೋಣ ಅಂತ ಹೇಳಿದ. ಅವನು ಹೇಳಿದ ಕೂಡಲೇ ಇವರೆಲ್ಲ ಅಲ್ಲಿಂದ ಆಕಾಶಕ್ಕೆ ಹಾರಿದರು. ಅವ್ರು ಹೇಗೆ ಹಾರಿದರು ಅಂದರೆ, ಈ ಒಂದು ಯಂತ್ರದಲ್ಲಿ ಗುಂಡು, ಕಬ್ಬಿಣದ ಗುಂಡು ಅಥವಾ ಮದ್ದಿನ ಗುಂಡು ಇರಿಸಿ ಅದನ್ನು ಒಮ್ಮೆಲೆ ಪ್ರಯೋಗ ಮಾಡಿದರೆ ಅದು ಹೇಗೆ ಆಕಾಶಕ್ಕೆ ವೇಗವಾಗಿ ಹಾರ್ತದೋ ಅಷ್ಟು ವೇಗವಾಗಿ ಆಕಾಶಕ್ಕೆ ಹಾರಿದರು. ಇಲ್ಲಿದ್ದವರು ಇನ್ನೊಂದು ಕ್ಷಣದಲ್ಲಿ ಆಕಾಶದಲ್ಲೇ ಇದ್ದರು. ಹಾಗೆ ಅದನ್ನು ವಾಲ್ಮೀಕಿಗಳು ಹಾಗೆ ವರ್ಣನೆ ಮಾಡ್ತಾರೆ. ಯಂತ್ರಕ್ಷಿಪ್ತಾಹ ಇವ ಉಪಲಾಹ ಅಂತ. ಉಪಲ ಅಂದರೆ ಕಲ್ಲು. ಕಲ್ಲುಗಳನ್ನು ಯಂತ್ರದಲ್ಲಿ ಹಾಕಿ, ಕವಣೆ ಮೊದಲಾದ ಯಂತ್ರಗಳಲ್ಲಿ ಹಾಕಿ ಹೊಡೆದ್ರೆ ಎಷ್ಟು ವೇಗವಾಗಿ ಹೋಗ್ತಾರೋ ಹಾಗೆ ಹೋದರು ಅಂತ. ಮತ್ತೆ ಇಲ್ಲಿ ಬಂದಿರುವ ವರ್ಣನೆ ಏನಿದೆಯಲ್ಲ, ಇದು ಸುಮ್ಮನೆ ಉತ್ಪ್ರೇಕ್ಷೆಯ ವರ್ಣನವೂ ಕೂಡ ಅಲ್ಲ. ಹರಿವಂಶದಲ್ಲಿ ಮೊದಲಾದ ಗ್ರಂಥಗಳಲ್ಲಿ ಅದರ ವರ್ಣನೆ ಇದೆ. ಜರಾಸಂಧ ಮಥುರೆಗೆ ದಾಳಿ ಇಟ್ಟಾಗ ಮಥುರಾ ನಗರದ ವೀರರಾದಂಥ ಯಾದವರು ಆ ಜರಾಸಂಧನ ಹಾವಳಿಯನ್ನು ತಡೆಯುವುದಕ್ಕಾಗಿ ದೊಡ್ಡ ದೊಡ್ಡ ಯಂತ್ರಗಳಿಂದ ಕಲ್ಲುಗಳನ್ನು ಹೊಡಿತಾ ಇದ್ರು ಅಂತ ಉಲ್ಲೇಖ ಇದೆ. ಹಾಗೆ ಅಂಥದ್ದೊಂದು ತಂತ್ರಜ್ಞಾನ ಅವಾಗಿತ್ತು. ಅದಕ್ಕಾಗಿ ಅದನ್ನು ಉಲ್ಲೇಖ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಯಂತ್ರಕ್ಷಿಪ್ತಾಹ ಇವ ಉಪಲಾಹ ತೇ ಅಂಬರಂ ಸಹಸೋತ್ಪತ್ತೆ ವೇಗವಂತ ಪ್ಲವಂಗಮಾಹ. ಉಪಲಾಹ ಯಂತ್ರೋಕ್ಷಿಪ್ತ ಪಾಷಾಣ ಗುಲಿಕಾಹ ಇವ ಅಂತಾರೆ ಸತ್ಯಧರ್ಮಸ್ವಾಮಿಗಳು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಆಕಾಶದಲ್ಲಿ ಹಾರಿದಂತೆ ಅಂತಲ್ಲ, ಪಾಷಾಣ ಗುಲಿಕಾಹ, ಕಲ್ಲಿನ ಸಣ್ಣ ಸಣ್ಣ ಉಂಡೆಗಳು ಆಕಾಶದಲ್ಲಿ ಹಾರಿದಂತೆ ಕಾಣಿಸ್ತಿತ್ತು. ಇವರೆಲ್ಲ ಬೃಹದಾಕಾರರೇ. ಆಕಾಶಕ್ಕೆ ಹಾರಿದಾಗ ಅವ್ರು ಸಣ್ಣವ್ರು ಕಾಣ್ತಿದ್ರು. ಯಂತ್ರದ ಕಲ್ಲಿನ ಸಣ್ಣ ಸಣ್ಣ ಉಂಡೆಗಳಂತೆ, ಗುಳಿಗೆಗಳು, ಟ್ಯಾಬ್ಲೆಟ್ಗಳಂತೆ ಕಾಣ್ತಿದ್ರು ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಅವರೆಲ್ಲ ಆಕಾಶದಲ್ಲಿ ಬರೋದನ್ನು ಸುಗ್ರೀವ ನೋಡಿದ. ರಾಮನಿಗೆ ಹೇಳಿದ, ನೀನೀಗ ಸಮಾಧಾನ ಹೊಂದಬೇಕು, ಕಪಿಗಳು ಬರ್ತಾ ಇದ್ದಾರೆ ನೋಡು ಅಂತ ಅವರಿಗೆ ರಾಮನಿಗೆ ತೋರಿಸಿದ. ಉವಾಚ ಶೋಕೋಪಹತಂ ರಾಮಂ ಕಮಲಲೋಚನಂ ಸಮಾಶ್ವಸಿ ಭದ್ರಂತೆ ದೃಷ್ಟಾ ದೇವಿ ನ ಸಂಶಯ. ಸೀತೆಯನ್ನು ನೋಡೇ ಬಂದಿದ್ದಾರವರು. ನಾಗಂತು ಮೇಹ ಶಕ್ಯಂ ತೈರತೀತ ಸಮಯೈಹಿ ಇಹ. ನಾನು ಅವರಿಗೆ 1 ತಿಂಗಳು ಸಮಯ ಕೊಟ್ಟಿದ್ದೆ. ಆ ಸಮಯವನ್ನು ಮೀರಿ ಬಂದಿದ್ದಾರೆ, ಎಷ್ಟು ಉತ್ಸಾಹದಿಂದ ಬರ್ತಿದ್ದಾರೆ ಅಂತ ಸೀತೆಯನ್ನು ನೋಡಿ ಬಂದಿದ್ದಿರಬೇಕು. ಒಂದು ವೇಳೆ ಸೀತೆಯನ್ನು ನೋಡಿ ಬಂದಿಲ್ಲದೆ ಹೋದರೆ ಅವ್ರಿಗೆ ಈ ಕಡೆ ಬರುವ ಉತ್ಸಾಹವೇ ಇರ್ತಿರ್ಲಿಲ್ಲ. ಅವ್ರು ಹೆದರಿ ಅಲ್ಲೇ ಎಲ್ಲೋ ನನ್ನ ಆದೇಶಕ್ಕೆ ಹೆದರಿ, ನನ್ನ ಸುಗ್ರೀವಾಜ್ಞೆಗೆ ಹೆದರಿ ಅವ್ರು ಅಲ್ಲೇ ಎಲ್ಲೋ ನಿಂತ್ಕೊಂಡು ಬಿಡ್ತಿದ್ರು. ಅದಕ್ಕಾಗಿ ಮುಂದೆ ಸುಗ್ರೀವಾಜ್ಞೆ ಅಂತ ಬಂತು. ಸುಗ್ರೀವ ಅಷ್ಟು ಕಠೋರವಾದ ಶಾಸನ ಉಳ್ಳವನಾಗಿದ್ದ. ಅದಕ್ಕೆ ಹೆದರ್ತಿದ್ರು ಎಲ್ಲರೂ ಕೂಡ. 1 ತಿಂಗಳಾಗಿದೆ, ಇನ್ನೂ ನಾವು ಸೀತೆಯನ್ನು ನೋಡಿಲ್ಲ, ಮತ್ತೆ ಸುಗ್ರೀವನ ಬಳಿಗೆ ಹೋಗಿಲ್ಲ ಅಂದರೆ ಸುಗ್ರೀವ ತನ್ನ ಕಠೋರವಾದ ಶಾಸನಕ್ಕೆ ಒಳಪಡಿಸ್ತಾನೆ ನಮ್ಮನ್ನು ಅಂತ ಅವರೆಲ್ಲ ಹೆದರಿದ್ರು ಅಂತ ಬಂದಿತ್ತು ಹಿಂದೆ. ಅದರಿಂದ ಮುಂದೆ ಸರ್ಕಾರದ ಆಜ್ಞೆಗಳನ್ನೆಲ್ಲ ಸುಗ್ರೀವಾಜ್ಞೆ ಅಂತ ಕರೆಯೋದು ರೂಢಿಯಲ್ಲಿ ಬಂತು. ಬಲವಾದಂಥ ಆಜ್ಞೆ ಅದು. ಅವರೆಲ್ಲ ಅಟ್ಟಹಾಸ ಮಾಡಿಕೊಂಡು ಸಂಭ್ರಮದಿಂದ ಕೂಗಾಡ್ಕೊಂಡು ಬರ್ತಿದ್ದಾರೆ. ಮಧುವನವನ್ನು ನಾಶಪಡಿಸಿದ್ದಾರೆ. ಅದನ್ನೆಲ್ಲ ನೋಡಿದರೆ ಸೀತೆಯನ್ನೇ ಅವರು ನೋಡೇ ಬಂದಿದ್ದಾರೆ. ಕೌಸಲ್ಯ ಸುಪ್ರಜಾರಾಮ ಸಮಾಶ್ವಸಿ ಸೌಭೃತ ದೃಷ್ಟಾದೇವಿ ನ ಸಂದೇಹ ನಚಾನ್ಯೇನ ಹನುಮತಃ. ಕೌಸಲ್ಯ ಸುಪ್ರಜಾರಾಮ ಅಂತ ರಾಮನನ್ನು ಸಂಬೋಧಿಸಿದ ಆ ಸುಗ್ರೀವ. ನಮಗೆ ಗೊತ್ತಿರುವಂತೆ ಅದು ಹಿಂದೆ ಆದಿಕಾಂಡದಲ್ಲಿ, ಬಾಲಕಾಂಡದಲ್ಲೆಲ್ಲ ಸಂಬೋಧನೆ ಬಂದಿದೆ. ಇವತ್ತಿಗೂ ಸುಪ್ರಭಾತ ಹಾಡುವಾಗ ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಅಂತೆಲ್ಲ ಹಾಡುವುದನ್ನು ನಾವು ಕೇಳಿರ್ತೇವೆ. ಅಲ್ಲಿ ಅದಕ್ಕೆ ಅರ್ಥ ಏನಂದರೆ, ರಾಮನಿಗೆ ಅದು ಸಂಬೋಧನೆ. ಕೌಸಲ್ಯ ಸುಪ್ರಜಾ, ಕೌಸಲ್ಯ ಶ್ರೇಷ್ಠ ಪುತ್ರನೇ ರಾಮನೇ ಅಂತ ಅವನಿಗೊಂದು ಸಂಬೋಧನೆ ಅದು ಅಲ್ಲಿ. ಆದರೆ ಇಲ್ಲಿ ಕೂಡ ಹಾಗೆ ಅರ್ಥ. ಆದರೆ ಸತ್ಯಧರ್ಮಸ್ವಾಮಿಗಳು ಒಂದೊಂದು ಅರ್ಥ ಹೇಳ್ತಾರೆ. ಕೌಸಲ್ಯ ಸುಪ್ರಜಾ ತ್ವಜ್ಜೀವನೇನೇತಿ ಶೇಷಃ. ಕೌಸಲ್ಯ ಸುಪ್ರಜಾ ಅನ್ನೋದನ್ನು ಒಂದು ವಾಕ್ಯ ಬೇರೆ ಮಾಡ್ಕೋಬೇಕು. ಕೌಸಲ್ಯ ನಿನ್ನಂಥ ಮಗನನ್ನು ಹೆತ್ತು ಇವತ್ತಿಗೂ ಸುಪ್ರಜಾ ಆಗಿದ್ದಾಳೆ ಅಂತ ಅಲ್ಲಿ ಒಂದು ವಾಕ್ಯ ತುಂಡರಿಸ್ಕೋಬೇಕು. ಭದ್ರಂತೆ ಅಂತ ಮುಂದೆ ಇನ್ನೊಂದು, ರಾಮನಿಗೆ ನಿನಗೆ ಎಲ್ಲ ಥರದ ಮಂಗಳ ಆಗಲಿ, ಸೀತೆಯನ್ನು ನೋಡಿ ಬಂದಿದ್ದಾರೆ ಕಪಿಗಳು ಅಂತ ಇನ್ನೊಂದು ಅಭಿಪ್ರಾಯ.
ಹೀಗೆ ಸುಗ್ರೀವ ರಾಮನಿಗೂ ಸಮಾಧಾನ ಹೇಳಿದ. ಹನುಮಂತ ಇದ್ದಾನೆ, ಕಾರ್ಯಸಾಧಕ, ಜಾಂಬವಂತ ನೇತಾರನಾಗಿದ್ದಾನೆ, ಅಂಗದ ಸೇನಾ ನಾಯಕನಾಗಿದ್ದಾನೆ. ಸುಗ್ರೀವ ಹೀಗೆ ರಾಮನಿಗೆ ಹೇಳ್ತಾ ಇದ್ದಾಗಲೇ ಆ ಕಿಷ್ಕಿಂಧ ಪಟ್ಟಣದ ಕಡೆಗೆ ಆ ಕಪಿಗಳು ಬಂದರು. ಅವರ ಶಬ್ದವೂ ಕೇಳಿ ಬಂತು. ನೈಷಾಂ ಅಕೃತ ಕಾರ್ಯಾಣಾಂ ಈದೃಶಃ ಸ್ಯಾತ್ ಉಪಕ್ರಮಃ ತತಶ್ರುತ್ವ ನಿನಾದಂತು ಕಪೀಲಾಂ ಕಪಿಸಪ್ತಮಃ ಆಯತಾಂಚಿತ ಲಾಂಗೂಲಃ ಸ್ವಭವಧೃಷ್ಟಮಾನಸಃ. ಬಾಲ ಅನ್ನುವುದು ಪ್ರಾಣಿಗಳಿಗೆ ಭಾವನೆಗಳ ಸಂಕೇತ. ಅವು ಪ್ರೇಮವನ್ನು ವ್ಯಕ್ತ ಮಾಡುವುದು, ಸಿಟ್ಟನ್ನು ವ್ಯಕ್ತ ಮಾಡುವುದೆಲ್ಲ ಬಾಲದ ಮೂಲಕ ಮಾಡ್ತಿರ್ತವೆ. ನಾಯಿಗಳು ಎಲ್ಲನೂ ಹಾಗೆ, ಕಪಿಗಳು ಹಾಗೇನೆ. ಇಲ್ಲಿಯೂ ಹಾಗೆ ವರ್ಣನೆ ಮಾಡ್ತಾರೆ. ಸ್ವಭವ ಧೃಷ್ಟಮಾನಸಃ. ಈ ಸುಗ್ರೀವನಿಗೂ ಕೂಡ ಅವನಿಗೆ ಆ ಬಾಲವನ್ನು ಸ್ವಲ್ಪ ಮೇಲಕ್ಕೆತ್ತೆ ಅದನ್ನು ಆ ಕಡೆ ಈ ಕಡೆ ಜಾಡಿಸಿ ಅವನು ಸಂತೋಷ ವ್ಯಕ್ತ ಮಾಡಿದ. ಅಂಗದಂ ಪುರತಃ ಕೃತ್ವ ಹನುಮಂತಂ ಚ ವಾನರಂ. ಅವರು ಬಂದವರು ಹನುಮಂತ ಸುಗ್ರೀವನಿಗೆ ತಲೆಬಾಗಿದ. ಮತ್ತು ರಾಮನಿಗೆ ಲಕ್ಷ್ಮಣನಿಗೂ ನಮಸ್ಕಾರ ಮಾಡಿದ. ದೃಷ್ಟಾ ಸೀತಾ ದೇವಿಯನ್ನು ನಾವು ನೋಡಿದೆವು ಅಂತ ಅವನು ಸಮಾಚಾರ ಹೇಳಿದ. ಮತ್ತೆ ಆವಾಗ ಲಕ್ಷ್ಮಣನಿಗೆ ಆ ಸುಗ್ರೀವನ ಬಗ್ಗೆ ಒಂದಿಷ್ಟು ಗೌರವ ಭಾವನೆ ಮೂಡಿತು. ಅಲ್ಲಿವರೆಗೆ ಕಾರ್ಯ ಯಾಕೋ ನಿಧಾನವಾಗಿ ಮಾಡ್ತಿದ್ದಾನಲ್ಲ ಅಂತ ಸ್ವಲ್ಪ ಅಸಮಾಧಾನ ಇತ್ತು. ಹಿಂದೆ ಅದನ್ನು ವ್ಯಕ್ತ ಮಾಡಿದ್ದ ಅವನು. ಅಲ್ಲಿಗೆ 64ನೇ ಸರ್ಗ ಮುಗಿದಿದೆ. 65ನೇ ಸರ್ಗದಲ್ಲಿ ಹನುಮಂತ ರಾಮನಿಗೆ ಸೀತೆಯ ಸಮಾಚಾರವನ್ನು ವರ್ಣನೆ ಮಾಡಿದ್ದ ಪ್ರಸಂಗ ಇದೆ. ತತಃ ಪ್ರಸ್ರವಣಂ ಶೈಲಂ ಗತ್ವಾತೆ ಚಿತ್ರಕಾನನಂ. ಮುಂದೆ ಅಂಗದ ಎಲ್ಲ ಸೇರಿ ಆ ರಾಮನಿಗೂ ಲಕ್ಷ್ಮಣನಿಗೂ ನಮಸ್ಕಾರ ಮಾಡಿದರು. ಕಥೆಯನ್ನು ಹೇಳಿದರು. ರಾವಣ ಅಂತಃಪುರಕ್ಕೆ ಸಂಬಂಧಪಟ್ಟಂಥ ಅಶೋಕವನ ಅನ್ನೋ ಪರಿಸರದಲ್ಲಿ ಸೀತೆಯನ್ನು ಇಟ್ಟಿದ್ದಾನೆ, ಅದನ್ನು ಹೇಳಿದರು. ರಾವಣ ಅಂತಃಪುರೇ ರೋಧಂ ರಾಕ್ಷಸೀಭಿಚ್ಚ ತರ್ಜನಂ ರಾಮೇ ಸಮಂ ಅನುರಾಗಂ ಚ. ರಾಮನಿಗೆ ಸೀತೆಯ ಬಗ್ಗೆ ಎಷ್ಟು ಅನುರಾಗ ಇದೆಯೋ ಅಂಥದೇ ಅಷ್ಟೇ ಅನುರಾಗವನ್ನು ಸೀತೆಯು ರಾಮನ ಬಗ್ಗೆ ಇಟ್ಟಿದ್ದಾಳೆ ಅನ್ನೋದನ್ನೆಲ್ಲ ಹನುಮಂತ ಹೇಳಿದ. ಮತ್ತೆ ಇಷ್ಟಾದ ಮೇಲೂ ಕೂಡ ರಾವಣ ಅವಳಿಗೆ ಕೊಟ್ಟ ಗಡುವು ಅದನ್ನೂ ತಿಳಿಸಿದ. ಅವಳು ಕುಶಲಿಯಾಗಿದ್ದಾಳೆ ಅನ್ನೋದನ್ನು ಹೇಳಿದ. ರಾಮ ಕೇಳಿದ, ಕ್ವಸೀತಾ ವರ್ತತೆ ದೇವಿ ಕಥಂಚ ಮಯಿ ವರ್ತತೆ ಏತನ್ಮೇ ಸರ್ವಮಾಖ್ಯಾತ ವೈದೇಹಿಂ ಪ್ರತಿ ವಾನರಾಹ. ಸೀತೆ ಎಲ್ಲಿದ್ದಾಳೆ ಇನ್ನಷ್ಟನ್ನು ವಿವರಿಸಿ ಹೇಳಿ. ನನ್ನ ವಿಷಯದಲ್ಲಿ ಅವಳಿಗೆ ಏನು ಭಾವನೆ ಇದೆ? ಕೋಪ ಮಾಡ್ಕೊಂಡಿದ್ದಾಳೋ, ಇನ್ನೂ ಪ್ರೀತಿ ಇದೆಯೋ, ಬರ್ತಾನೆ ಅಂತ ಭರವಸೆ ಇಟ್ಟಿದ್ದಾಳೋ, ಭರವಸೆ ಕಳ್ಕೊಂಡಿದ್ದಾಳೋ, ಎಲ್ಲವನ್ನೂ ಹೇಳ್ರಿ ಅಂತ ಹೀಗೆ ಹೇಳಿದಾಗ ಆ ಉಳಿದವರೆಲ್ಲ ಕಪಿಗಳು ಹನುಮಂತನನ್ನೇ ಪ್ರಚೋದಿಸಿದರು, ಇನ್ನಷ್ಟು ಹೇಳು ಅಂತ. ಅವನು ಸೀತೆಯ ಬಗ್ಗೆ ಕಥೆ ಹೇಳಲಿಕ್ಕೆ ತೊಡಗಿದ. ಪ್ರಣಮ್ಯ ಮನಸಾ ದೇವಿ ಸೀತಾಯೈ ತಾಂ ದಿಶಂ ಪ್ರತಿ. ಸೀತೆಯ ವಾರ್ತೆಯನ್ನು ರಾಮನಿಗೆ ಹೇಳೋಕ್ಕಿಂತ ಮುಂಚೆ ದಕ್ಷಿಣ ದಿಕ್ಕಿಗೆ ತಿರುಗಿ ಒಂದ್ಸರಿ ನಮಸ್ಕಾರ ಮಾಡಿದ. ದಕ್ಷಿಣ ದಿಕ್ಕಿನಲ್ಲಿ ಅವಳು ಇದ್ಲು ಅಂತ ಅವಳನ್ನ ಕುರಿತು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಮುಂದಿನ ಕಥೆಯನ್ನು ಹೇಳಲಿಕ್ಕೆ ತೊಡಗಿದ. ನಾನು ಒಂದು 100 ಯೋಜನೆ ವಿಸ್ತಾರ ಆಗಿದ್ದಂಥ ದಕ್ಷಿಣ ಸಮುದ್ರವನ್ನು ದಾಟಿದೆ. ಸಮುದ್ರದ ತೀರಕ್ಕೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಎಲ್ಲ ಕಡೆ ಅವಳನ್ನು ಹುಡುಕಾಡಿದೆ. ಲಂಕಾ ಪಟ್ಟಣ ಇದೆ, ಅಲ್ಲಿ ಸಾಧ್ವಿ ಸೀತೆಯನ್ನು ನೋಡಿದೆ. ತನ್ನ ಎಲ್ಲ ಮನೋರಥಗಳನ್ನು, ತನ್ನೆಲ್ಲ ಆಸೆಗಳನ್ನು ಅವಳು ನಿನ್ನ ಸಲುವಾಗಿ ಇವತ್ತು ಹಿಡಿದಿಟ್ಕೊಂಡಿದ್ದಾಳೆ. ರಾಕ್ಷಸಿಯರ ನಡುವೆ ಅವರ ಹೆದರಿಕೆಗಳನ್ನು ಅವಳು ಅನುಭವಿಸ್ತಾ ಬದುಕಿದ್ದಾಳೆ. ಇವತ್ತವಳು ಜಡೆಯನ್ನು ಹೆಣೆದುಕೊಳ್ಳದೆ ಕೇಶಪಾಶವನ್ನು ಹಾಗೇ ಬಿಟ್ಟು ಇದ್ದು ಬಿಟ್ಟಿದ್ದಾಳೆ. ಮುಖದಲ್ಲಿ ದುಃಖ ಮುಡುಗಟ್ಟಿದೆ. ನೆಲದ ಮೇಲೆ ಮಲಗುತ್ತಾಳೆ. ರಾವಣನ ಬೆದರಿಕೆಯಿಂದ ನಿನ್ನ ಸೇವೆ ಮಾಡಲಿಕ್ಕೆ ಅವಳಿಗೆ ಆಗ್ತಿಲ್ಲ. ಈಗ ಅವಳು ದೂರ ಇದ್ದಾಳೆ, ನಿನಗಿದು ಗೊತ್ತಿದೆ. ನಿನ್ನ ಹತ್ರ ಇದ್ದು ನಿನ್ನ ಸೇವಾ ಮಾಡ್ತಿದ್ಲು. ನಿನ್ನ ಸೇವೆಯನ್ನು ಮಾಡಲಿಕ್ಕಾಗದೆ ಅವಳು ತಾನು ಸತ್ಯ ಹೋಗಬೇಕು, ರಾಮನಿಂದ ವಿರಹಿತಳಾದ ಮೇಲೆ ಇನ್ನು ಬದುಕು ಯಾಕೆ ಅಂತ ಆಲೋಚನೆ ಮಾಡಿದ್ಲು ಅವಳು. ಅಷ್ಟು ನಿರಾಸೆ ಜೀವನದಲ್ಲಿ ಅವಳಿಗೆ ಬಾಧಿಸಿತ್ತು. ನಾನು ಅವಳನ್ನು ಹುಡುಕಿದೆ. ಮುಂದೆ ಇಕ್ಷ್ವಾಕು ವಂಶದ ನಿನ್ನ ಎಲ್ಲರ ಕೀರ್ತಿಯನ್ನು ಅವಳಿಗೆ ವರ್ಣನೆ ಮಾಡಿದೆ. ಸುಗ್ರೀವನ ಜೊತೆಗೆ ನೀನು ಮಾಡಿಕೊಂಡ ಸ್ನೇಹವನ್ನು ವರ್ಣನೆ ಮಾಡಿದೆ. ಅನೇಕ ಗುಣಗಳು
ಅವೆಲ್ಲ ಆ ಸೀತಾದೇವಿಯಲ್ಲಿ ಇರೋದನ್ನು ನಾನು ನೋಡಿದೆ. ಮತ್ತು ಏನಾದರೂ ಒಂದು ನೆನಪಿಗಾಗಿ ನಿಂದೊಂದು ನಿನ್ನ ಮತ್ತು ಸೀತೆಯ ನಡುವೆ ನಡೆದಂಥ ಒಂದು ಘಟನೆ ಅದನ್ನು ಹೇಳು ಅಂತ ಹೇಳಿದಾಗ ಆ ಕಾಕಾಸುರನ ಕಥೆಯನ್ನು ಅವಳು ನೆನಪು ಮಾಡಿದ್ಳು. ಆರ್ಯಪುತ್ರನಾದ ರಾಮನಿಗೆ ಈ ಕಥೆಯನ್ನು ಹೇಳಬೇಕು ಅಂತ ಅವಳು ನೆನಪು ಮಾಡಿದ್ಳು. ಆರ್ಯ ಅಂದರೆ ಮಾವನ ಮಗ ಅಂತ ಆರ್ಯಪುತ್ರ ಅಂತ ಸಂಬೋಧನೆ ಮಾಡ್ತಿರ್ತಾರೆ. ಸಂಸ್ಕೃತದ ಕಾವ್ಯಗಳಲ್ಲಿ ನಾಟಕಗಳಲ್ಲಿ ಅವರಾಗ ಸಂಬೋಧನೆ ಮಾಡ್ತಿರ್ತಾರೆ. ನೇರವಾಗಿ ಅವನ ಹೆಸರನ್ನು ಕರೆಯೋದಿಲ್ಲ. ಆರ್ಯಪುತ್ರ ಅಂತ ಗಂಡನನ್ನು ಸಂಬೋಧನೆ ಮಾಡುವಾಗಲಿ ಅವನ ಬಗ್ಗೆ ಇನ್ನೊಬ್ಬರ ಜೊತೆ ಮಾತಾಡುವಾಗಲಿ ಆರ್ಯಪುತ್ರ ಅಂತ ಒಂದು ಸಂಬೋಧನೆ ಮಾಡ್ತಿರ್ತಾರೆ. ಏವಂ ಮಯಾ ಮಹಾಭಾಗ ದುಷ್ಟಾ ಜನಕನಂದಿನಿ ಉಗ್ರೇಣ ತಪಸ ಯುಕ್ತ ತ್ವದ್ಭಕ್ತ್ಯಾ ಭರತರ್ಷಭ ಚಿತ್ರಕೂಟೆ ಮಹಾಪ್ರಾಜ್ಞ ವಾಯಸಂಪ್ರತಿ ರಾಘವ. ಆ ವಾಯಸದ ಕಥೆಯನ್ನು, ಕಾಗೆಯ ಕಥೆಯನ್ನು ಅವಳು ಹೇಳಿದ್ಲು. ಮತ್ತೆ ಒಂದು ಚೂಡಾಮಣಿಯನ್ನು ಕೊಟ್ಲು. ಇದನ್ನು ರಾಮನಿಗೆ ತೊಗೊಂಡು ಹೋಗಿ ಕೊಡಬೇಕು ಅಂತ ಹೇಳಿದ್ಲು. ಏಷ ಚೂಡಾಮಣಿ ಶ್ರೀಮಾನ್ ಮಯಾತೆ ಯತ್ನ ರಕ್ಷಿತ. ಬಹಳ ಪ್ರಯತ್ನದಿಂದ ಆ ಚೂಡಾಮಣಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ. ಅಲ್ಲೊಂದು ದೊಡ್ಡ ಕೋಲಾಹಲ ಯುದ್ಧ, ಅದರ ನಡುವೆ ಕೂಡ ಚೂಡಾಮಣಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ. ಅದನ್ನು ನಿನ್ನ ಕೈಗೆ ಕೊಡ್ತೇನೆ ಈಗ, ನಿನಗೆ ಅವಳ ಸ್ಮರಣೆ ಆಗ್ತದೆ. ಅವಳು ಹೇಳಿದ್ದಾಳೆ ಆ ಥರ. ಹಾಗೆ ಇನ್ನೂ ಒಂದು ಘಟನೆ. ಒಂದು ಬಾರಿ ಅವಳು ತನ್ನ ಕೆನ್ನೆಗೆ ಹಚ್ಕೊಂಡಿದ್ದಂಥ ಒಂದು ಅಲಂಕಾರ ಅದು ಅಳಿಸಿ ಹೋಗಿದ್ದಾಗ ಅಲ್ಲೇ ಕಾಡಿನಲ್ಲಿ ಸಿಕ್ಕಂಥ ಒಂದು ಧಾತು, ಕಲ್ಲಿನ ಬಂಡೆಗಳ ನಡುವೆ ಸ್ರವಿಸುವಂಥ ಒಂದು ಧಾತುವಿನ ರಸ, ಅದರಿಂದ ಆ ಅಲಂಕಾರವನ್ನು ನಿನಗೆ ಮಾಡಿದ್ದ ರಾಮ. ಅದನ್ನು ಸೀತೆಗೆ ನೀನು ಮಾಡಿದ್ದಿ, ಅದನ್ನು ಅವಳು ನೆನಪು ಮಾಡ್ಕೊಂಡಿದ್ದಾಳೆ. ಈ ಎಲ್ಲ ಘಟನೆಗಳನ್ನು ಹೇಳಿದರೆ ರಾಮ ಸೀತೆಯರಿಗೆ ಮಾತ್ರ ಗೊತ್ತಿರುವಂಥ ಘಟನೆಗಳನ್ನು ಪರಸ್ಪರ ನೆನಪು ಮಾಡಿಕೊಂಡ್ರೆ ನೋಡಿ ಬಂದಿದ್ದಾಳೆ ಹನುಮಂತ ನೋಡಿ ಬಂದಿದ್ದಾನೆ ಅನ್ನೋದು ಗೊತ್ತಾಗ್ತದೆ ಅನ್ನೋದು ಅವಳ ಅಪೇಕ್ಷೆ ಆಗಿತ್ತು. ಸಮುದ್ರ ತೀರದಲ್ಲಿ ಹುಟ್ಟಿದಂಥ ಮಣಿ ಇದು. ಏಷ ನಿರ್ಯಾತಿತಃ ಶ್ರೀಮಾನ್ ಮಯಾತೆ ವಾರಿ ಸಂಭವ ಏತಂ ದೃಷ್ಟ ಪ್ರಮೋದಿಷ್ಯೆ ವಸನೆ ತ್ವಾಮಿವಾನಘ. ಮತ್ತೆ ನೀನು ಕಳಿಸಿದ ನನ್ನ ಚೂಡಾಮಣಿಯನ್ನು ನಿನಗೆ ಕೊಟ್ಟು ಕಳಿಸಿದ್ದೇನೆ. ನೀನು ಹನುಮಂತರ ಮೂಲಕ ಕಳಿಸಿದಂಥ ಉಂಗುರ ಏನಿದೆ ಅದನ್ನು ನಾನು ತಗೊಂಡಿದ್ದೇನೆ. ಇಂಥ ವ್ಯಸನದ ಸಂದರ್ಭದಲ್ಲಿ ಆ ಉಂಗುರ ನೋಡಿ ಸಂತೋಷ ಪಡ್ತಿದ್ದೇನೆ. ನಿನ್ನನ್ನೇ ನೋಡಿದಷ್ಟು ನನಗೆ ಸಂತೋಷ ಅನ್ನಿಸ್ತದೆ. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ. ಇನ್ನು 1 ತಿಂಗಳು ನಾನಿಲ್ಲಿ ಬದುಕಿರ್ತೇನೆ. ಅಲ್ಲಿ ಆ ಚೂಡಾಮಣಿ ಬಗ್ಗೆ ಬಂತಲ್ಲ, ಅದು ವಾರಿ ಸಂಭವ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಅಂತ ಇಷ್ಟೇ ಅರ್ಥ ಆಗ್ತದೆ. ಆದರೆ ಸತ್ಯಧರ್ಮ ಸ್ವಾಮಿಗಳದನ್ನು ಸಮುದ್ರ ಮಣಿಪ್ರವರ ಖಚಿತ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಸಮುದ್ರದಲ್ಲಿ ಸಿಕ್ಕಂಥ ಯಾವುದೊಂದು ಮಣಿಯಿಂದ ಖಚಿತವಾದದ್ದು ಆ ಆಭರಣ ಅಂತ. ಇಷ್ಟು ಸಮಾಚಾರವನ್ನು ಸೀತೆ ನಿನಗೆ ಹೇಳಿ ಕಳಿಸಿದ್ದಾಳೆ. ಇನ್ನು ಮುಂದೆ ಎಲ್ಲ ಸಮಾಚಾರ ನಿನಗೆ ಹೇಳಿದ್ದೇನೆ, ಮುಂದೆ ನೀನೇನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡು. ರಾಮನಿಗೆ ಕೊಟ್ಟ ಆ ಚೂಡಾಮಣಿಯನ್ನು. ಇಷ್ಟಾದ್ಮೇಲೆ ಆ ಚೂಡಾಮಣಿಯನ್ನು ರಾಮ ಕೈಯಲ್ಲಿ ತಗೊಂಡ. ಸೀತೆಯ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ. ಏವ ಮುಕ್ತೋ ಹನುಮತ ರಾಮೋ ದಶರಥಾತ್ಮಿದ ತಮ್ಮಣಿಂ ಹೃದಯೇ ಕೃತ್ವ ಪ್ರರುರೋಧ ಸಲಕ್ಷ್ಮಣ. ಲಕ್ಷ್ಮಣ ಜೊತೆಗೆ ಸೇರಿ ಹತ್ತನಂತೆ ರಾಮ. ಅದು ನಾನು ಅವತ್ತು 1ನೇ ದಿವಸವೋ 2ನೇ ದಿವಸವೋ ಅದನ್ನು ಹೇಳಿದ್ದೆ. ರಾಮ ಲಕ್ಷ್ಮಣ ಪಂಚಪಾಂಡವರು ಅವರಿಗೆಲ್ಲ ಏನು ದುಃಖ ಆಯಿತು, ಅವ್ರಿಗೇನು ದುಃಖ ಆಗಲಿಕ್ಕೆ ಸಾಧ್ಯ? ಎಲ್ಲ ದೇವತೆಗಳು, ಅವ್ರಿಗೆ ಎಂಥ ದುಃಖ ಅಂತ ನಾವು ತಿಳ್ಕೊಂಡ್ರೆ ಅದು ಪರಮಶ್ರೇಷ್ಠವಾದದ್ದೇ, ದೊಡ್ಡ ತತ್ವವೇ ಅದು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಇಂಥ ದುಃಖವನ್ನು ಅವರು ಈ ಜಗತ್ತಿನಲ್ಲಿ ಬಂದಾಗ ಆ ದುಃಖವನ್ನು ಅನುಭವಿಸಿದ್ರಲ್ಲ, ಅಂಥ ದುಃಖವನ್ನು ಅನುಭವಿಸುವಂಥ ಪ್ರಸಂಗ ಆದರೂ ಬಂತಲ್ಲ, ಅದು ನಟಿಸುವ ಪ್ರಸಂಗ ಆದರೂ ಬಂತಲ್ಲ, ಅದನ್ನು ತಿಳ್ಕೊಂಡ್ರೆ ಒಂದು ಸ್ವಲ್ಪ ಈ ಜಗತ್ತು ಹೀಗೆ ಇರೋದು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇಡೀ ಕೃಷ್ಣಾವತಾರದಲ್ಲಿ ಕೃಷ್ಣ ಎಲ್ಲಿ ಕೂಡ ಹತ್ತದ್ದು ಕೇಳಿ ಬರೋದಿಲ್ಲ. ಚಿಕ್ಕವನಾಗಿದ್ದಾಗ ಯಾವಾಗಾದ್ರೂ ಹತ್ತಿದ್ದೇನೋ, ದೊಡ್ಡವನಾದ್ಮೇಲೆ ಆತ ಹತ್ತ ಅಂತ ಎಲ್ಲೂ ಕೂಡ ಕೇಳಿ ಬರೋದಿಲ್ಲ. ಆದರೆ ಇಡೀ ರಾಮಾಯಣದುದ್ದಕ್ಕೂ ರಾಮನ ಕರುಣಾರಸವನ್ನು ತುಂಬ ಚೆನ್ನಾಗಿ ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ. ನವರಸಗಳು ಅಂತ ಇರ್ತಾವಲ್ಲ, ಶೃಂಗಾರ, ಕರುಣ, ಅದ್ಭುತ, ಹಾಸ್ಯ ಅಂತೆಲ್ಲ, ಗೊತ್ತಾ? ಅದರಲ್ಲಿ ಶೃಂಗಾರ ರಸ ಇತ್ಯಾದಿಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಬೇಕಾಷ್ಟು ಕಾವ್ಯಗಳನ್ನು ಬರೆದಿರ್ತಾರೆ. ನಾಯಕ ನಾಯಕಿಯರ ನಡುವಿನ ಪ್ರಣಯ ಇದೆಲ್ಲ. ಇದರಲ್ಲಿ ಕರುಣ ಅಂತ ಒಂದು ರಸ, ದುಃಖದ ರಸ, ಅದನ್ನು ಪ್ರಧಾನವಾಗಿ ಇಟ್ಕೊಂಡು ಭವಭೂತಿ ಅಂತ ದೊಡ್ಡ ಕಾವ್ಯನೇ ಬರೆದ
ವಾಲ್ಮೀಕಿ ಅದು ಬಂದಿದ್ದು ಇತ್ತೀಚೆಗೆ 1000 ವರ್ಷದಿಂದನೋ 800 ವರ್ಷದಿಂದನೋ. ಪುಟ ಪಾಕ ಪ್ರತೀಕಾಶಃ ರಾಮಸ್ಯ ಕರುಣೋರಸಃ ಅಂತ ಬರಿತಾನೆ ಬಹುಭೂತಿ. ಆಯುರ್ವೇದದಲ್ಲಿ ಔಷಧಗಳನ್ನು ತಯಾರು ಮಾಡ್ತಿರ್ತಾರೆ. ಅದು ಹೇಗೆ ತಯಾರು ಮಾಡ್ತಾರೆ ಅಂದ್ರೆ, ಮಡಕೆಯಲ್ಲಿ ಔಷಧ ಇಟ್ಟು ಅದನ್ನು ನೀವು ಚೆನ್ನಾಗಿ ಅದು ಕುದಿಬೇಕು ಅಲ್ಲೇ ಒಳಗೆ, ಅದು ಪಕ್ವ ಆಗಬೇಕು. ಭೂಮಿಯಲ್ಲಿ ಹೂತಿಟ್ಬಿಡ್ತಾರೆ. ಕೆಲವು ಕಾಲ ಆದಮೇಲೆ, ಕೆಲವು ವರ್ಷ ಆದಮೇಲೆ ಅದನ್ನು ತೆಗಿತಾರೆ. ಅದೆಷ್ಟು ಹಳೇದಾಗಿರ್ತದೋ ಅಷ್ಟು ಅದಕ್ಕೆ ಶಕ್ತಿ ಬಂದಿರ್ತದೆ ಅಂತ. ಅದು ಒಳಗೇನೆ ಅದು ಪಾಕ ಆಗ್ತಾ ಇರ್ತದೆ, ಔಷಧದ ಪಾಕ. ಹೊರಗೇನು ಕಾಣಿಸೋದಿಲ್ಲ. ಒಂದು ಮಡಕೆ ಒಳಗಿರ್ತದೆ, ಒಂದು ಮಡಕೆಯೋ ಮತ್ತೊಂದು ಯಾವುದೋ ಪಾತ್ರದೊಳಗೆ. ಆ ಪಾತ್ರವನ್ನು ಭೂಮಿಯಲ್ಲಿ ಹೂದಿಟ್ಟಿರ್ತಾರೆ, ಅಥವಾ ಯಾವುದೋ ಸುರಕ್ಷಿತವಾದ ಪ್ರದೇಶದಲ್ಲಿ ಇಟ್ಟಿರ್ತಾರೆ. ಹೊರಗಿನವ್ರಿಗೆ ಏನು ಗೊತ್ತಾಗ್ತದೆ? ಎಲ್ಲ ಗಂಭೀರವಾಗಿ ಕಾಣಿಸ್ತದೆ. ಏನೂ ಒಂದು ಹನಿ ಎಲ್ಲೂ ಚೆಲ್ಲಿಲ್ಲ, ಎಲ್ಲಿ ಸೋರಿಲ್ಲ, ಹಾಗೆ ಕಾಣಿಸ್ತದೆ. ಆ ಥರ ರಾಮನ ಕರುಣರಸ ಅಂತ. ಹೊರಗೆ ಗಂಭೀರವಾದ ವ್ಯಕ್ತಿತ್ವ ರಾಜ, ಆದರೆ ಒಳಗೆ ಆ ಕರುಣ ರಸ ಹಾಗೆ ತುಂಬ ಆ ಥರ ಹರಿತಾ ಇತ್ತು ಅಂತ ವರ್ಣನೆ, ಒಳಗೆ ಕುದಿತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಅದು ಬಹುಭೂತಿಗೆ ಆ ಕರುಣ ರಸವನ್ನೇ ಪ್ರಧಾನವಾಗಿ ಇಟ್ಕೊಂಡು ಕಾವ್ಯ ಬರೀಲಿಕ್ಕೆ ಈ ವಾಲ್ಮೀಕಿ ರಾಮಾಯಣದ ಈ ಮಾತುಗಳು ಪ್ರೇರಣೆ. ರುರೋಧ ಸಲಕ್ಷ್ಮಣ ಅಂತ ಜೋರಾಗಿ ಹತ್ತನಂತ. ಅದು ಸ್ವಾರಸ್ಯ ಸಂಗತಿ. ನಾನು ಹೇಳಿದೆ, ಕೃಷ್ಣ ಎಲ್ಲೂ ಹತ್ತದ್ದು ಕೇಳಿ ಬರೋದಿಲ್ಲ ಅಂತ. ಇಲ್ಲಿ ರಾಮ ಹತ್ತದ ಅಂತ ಕೇಳಿ ಬರ್ತದೆ. ಹನುಮಂತ ಹತ್ತ ಅಂತ ಇಲ್ಲಿ ಕೇಳಿ ಬರೋದಿಲ್ಲ. ಆದರೆ ಅಲ್ಲಿ ಒಂದು ಕಡೆ ರುರೋಧ ಪರವೀರ ಅಂತ ಭೀಮಸೇನ ಹತ್ತದ್ರ ಬಗ್ಗೆ ಮಹಾಭಾರತದ ಕೇಳಿ ಬರ್ತದೆ. ಎಲ್ಲ ಅಣ್ತಮ್ಮಂದರು ಮತ್ತು ತಾಯಿಯನ್ನು ಹೆಗಲ ಮೇಲೆ, ಸೊಂಟದ ಮೇಲೆ ಮತ್ತು ತಲೆ ಮೇಲೆಲ್ಲ ಹೊತ್ಕೊಂಡು ಬಂದಲ್ಲ, ಅರಗಿನ ಮನೆ ಸುಟ್ಟು ಬಂದಮೇಲೆ. ಅವರೆಲ್ಲ ಮಲ್ಕೊಂಡಿದ್ರಲ್ಲ, ಮಹಾರಾಣಿ ಆಗಬೇಕಾದ ಯೋಗ್ಯತೆ ಇದ್ದವಳು, ಸುಖವಾಗಿ ಬದುಕಬೇಕಾದ ಯೋಗ್ಯತೆ ಇದ್ದವರು ಈ ತಮ್ಮಂದರು ಎಲ್ಲ ಹೀಗೆ ಕಷ್ಟಪಡ್ತಿದ್ದಾರಲ್ಲ ಅಂತ ತಿಳ್ಕೊಂಡು ಆ ಭೀಮಸೇನ ಹತ್ತನಂತೆ ಅಂತ ಅಲ್ಲದ ಕಡೆ ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ಹಾಕಿ ಕೇಳಿದರೆ ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರಿಗೂ ಮತ್ತು ಮುಕ್ತರಿಗೂ ಅಂತರ ಎಷ್ಟು ಅಂದರೆ ಸ್ವಲ್ಪವೇ ಅಂತರ, ಬಹಳ ಅಂತರ ಇಲ್ಲಂತ. ಪಾಂಡವರಿಗೆ ಇನ್ನೂ ಲಿಂಗದೇಹ ಇದೆ, ಮುಕ್ತರಿಗೆ ಈ ಲಿಂಗದೇಹ ಇಲ್ಲ ಅನ್ನೋದಷ್ಟೇ ಅಂತರ. ಯಾಕಂದರೆ ಅವ್ರಿಗೆ ಈಗಾಗಲೇ ಮುಕ್ತಿಗೆ ಟಿಕೆಟ್ ಸಿಕ್ಕಾಗಿದೆ. ಇನ್ನು ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ, ಇವತ್ತೋ ನಾಳೆಯೋ ಅಂತಷ್ಟೇ ಪ್ರಶ್ನೆ. ಹೀಗಷ್ಟೇ ಸಾಧನೆ ಮಾಡಿದವರು ಅಂಥವ್ರು ಈ ಜಗತ್ತಿಗೆ ಬಂದಾಗ ಹೀಗೆಲ್ಲ ಅನುಭವಿಸಬೇಕಾಗ್ತದೆ. ಅದನ್ನು ರಾಮನು ಕೂಡ ಅಲ್ಲಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಇತ್ಯಾದಿ ಎಲ್ಲ ಕಡೆ ಅದನ್ನು ತೋರಿಸ್ಕೊಂಡೇ ಇದ್ದಾನೆ. ಜಗತ್ತಿರುವುದು ಹೀಗೆ. ಭಗವಂತನು ಇಲ್ಲಿ ಬಂದರೂ ಅವನ ಜಾತಕ ನೋಡಿದ್ರು ಹಾಗೆ ಕಾಣಿಸ್ತದೆ, ಮತ್ತು ಅವನ ವರ್ತನೆಗಳನ್ನು ನೋಡಿದರೆ ಅದು ಹಾಗೆ ಕಾಣಿಸ್ತದೆ. ಅವನಿಗೆ ಹಾಗಾದ ಮೇಲೆ ಮತ್ತು ನಮ್ಮಂಥವ್ರ ಗತಿ ಏನು ಅಂತ ನಾವು ಅದನ್ನು ಆ ಒಂದು ಸಂದೇಶವನ್ನು ತಗೊಳ್ಬೇಕಷ್ಟೆ. ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಸುಗ್ರೀವಂ ಇದಮಬ್ರವೀತ್. ಕೈಯಲ್ಲಿ ಉಂಗುರ, ಕಣ್ಣಲ್ಲಿ ನೀರು. ಯಥೈವ ಧೇನು ಸ್ರವತಿ. ಕರು ಹತ್ರ ಬಂದ ಕೂಡಲೇ ಆ ತಾಯಿ ಹಸುವಿನ ಕೆಚ್ಚಲಲ್ಲಿ ಹಾಲು ಸ್ರವಿಸ್ತದೆ. ಹಾಗೆ ಇದನ್ನು ಚೂಡಾಮಣಿಯನ್ನು ನೋಡಿದ ಕೂಡಲೇ ನನ್ನ ಹೃದಯದಲ್ಲಿ ಕರುಣರಸ ಸ್ರವಿಸ್ತಾ ಇದೆ. ತಥಾ ಮಮಾಪಿ ಹೃದಯಂ ಮಣಿರತ್ನಸ್ಯ ದರ್ಶನಾತ್ ಮಣಿಶ್ರೇಷ್ಠಸ್ಯ ತನ್ಮಾತ್ರಸ್ಯ ದರ್ಶನಾತ್ ಸೀತಾದರ್ಶನ ಕೌತುಕಾತ್ ಸ್ರವತಿ. ಯಾವಾಗ ಸೀತೆಯನ್ನು ನೋಡಿಯೇನೋ ಅಂತ ಈ ಒಂದು ಭಾವನೆಯಿಂದ ನನ್ನ ಹೃದಯ ಕರಗೆ ಹರಿತಾ ಇದೆ. ಸತ್ಯಧರ್ಮ ಸ್ವಾಮಿಗಳನ್ನು ಬರೀತಾರೆ. ಇದು ನಮ್ಮ ಮಾವ ಜನಕರಾಜ ವೈದೇಹಿ ಕೊಟ್ಟದ್ದು. ಮಣಿರತ್ನವಿದಂ ದತ್ತಂ ವೈದೇಹ್ಯಾ ಶ್ವಶುರೇಣ ಮೇ ವಧೂಕಾಲೆ. ವಧೂಕಾಲ ಅಂದ್ರೇನು? ವಧು ಅಂದರೆ ಸೀತೆ, ಸೊಸೆ. ಅವಳ ಕಾಲ ಅಂದ್ರೆ ಏನರ್ಥ ಅದನ್ನು ಬರೀತಾರೆ. ವಧೂಕಾಲೆ ಮದ್ವಧೂ ಕರಣಕಾಲೆ. ಸೀತೆಯನ್ನು ನನಗೆ ಕೊಡುವ ಸಮಯದಲ್ಲಿ ಇದೇ ಚೂಡಾಮಣಿಯನ್ನು ಕೊಟ್ಟಿದ್ದ. ಯಾವತ್ತೂ ಅವಳ ತಲೆಯಲ್ಲಿ ಮೇಲೆ ಇದನ್ನು ಮುಡ್ಕೊಂಡಿರ್ತಿದ್ಲು. ಅಲ್ಲಿ ಸಮುದ್ರದಲ್ಲಿ ಹುಟ್ಟಿದಂಥ ಈ ಮಣಿಯನ್ನು ದೇವತೆಗಳು ಗೌರವಿಸ್ತಿದ್ರು. ಇಂದ್ರ ಈ ಮಣಿಯನ್ನು ಕೊಟ್ಟಿದ್ದ ಅಂತ. ಯಜ್ಞ ಪರಮತುಷ್ಟೇನ ದತ್ತಃ ಶಕ್ರೇಣ ಧೀಮತ. ಯಾವುದೋ ಒಂದು ಯಜ್ಞ ಆ ಜನಕರಾಜ ಮಾಡಿದಾಗ ಆ ಯಜ್ಞದಲ್ಲಿ ಸಂಪ್ರೀತನಾದಂಥ ಇಂದ್ರ ಅದನ್ನು ಈ ಜನಕರಾಜನಿಗೆ ಕೊಟ್ಟಿದ್ದ. ಜನಕೇನ ಯಜ್ಞೇ ಕೃತೆ ಯಜ್ಞೇ ಧೀಮತ ಇಂದ್ರೇಣ ದತ್ತಃ ಅಂಥ ಒಂದು ಶ್ರೇಷ್ಠವಾದ ಮಣಿ ಅದು. ಇವತ್ತು ಆ ಮಣಿಯನ್ನು ನೋಡಿದ್ರಿಂದ ಸೀತೆಯನ್ನು ಮತ್ತೆ ಪಡ್ಕೊಂಡೇ ಬಿಡ್ತೇನೆ, ಸೀತೆ ನಾನು ಸಿಕ್ಕಳು ಅಂತಲೇ ಅಂದ್ಕೊಂಡಿದ್ದೇನೆ ನಾನೀಗ. ಆಯಿತು ಹನುಮಂತ, ಮತ್ತು ಏನಾದರೂ ಅವಳು ಮಾತು ಹೇಳಿ ಕಳಿಸಿದ್ರೆ ಹೇಳು. ನಾನಿವತ್ತು ಸಂಕಟ ಪಡ್ತಿದ್ದೇನೆ, ಇಷ್ಟೆಲ್ಲ ಸಂಕಟ ಪಡ್ತಿದ್ದೇನಲ್ಲ,
ಅವಳ ಮಾತು ನನಗೆ ತಣ್ಣೀರು ಸಿಂಪಡಿಸಿದಂತೆ. ಅವಳ ಮಾತನ್ನು ಮತ್ತು ಏನಾದರೂ ಹೇಳಿದರೆ ಹೇಳು ಅಂದ ರಾಮ. ಮತ್ತೆ ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳಿದ, ಪರಾಸಮಿವತೋ ಏನ ಸಿಂಚತಿ ವಾಕ್ಯತೋರಿಣ ಇತಸ್ತು ಕಿಂ ದುಃಖತರಂ ಯದಿಮಂ ವಾರಿಸಂಭವಂ ಮಣಿಂ ಪಶ್ಯಾಮಿ ಸೌಮಿತ್ರೆ ವೈದೇಹಿ ಆಗತಾಂ ವಿನಾ. ಯಾವತ್ತೂ ಸೀತೆ ಹತ್ರ ಬಂದರೆ ಸೀತೆನೂ ಇರ್ತಿದ್ಲು, ತಲೆ ಮೇಲೆ ಚೂಡಾಮಣಿಯೂ ಇರ್ತಿತ್ತು. ಇವತ್ತು ಮಣಿ ಒಂದೇ ಇದೆ, ಸೀತೆ ಇಲ್ಲ. ಇದಕ್ಕಿಂತ ದುಃಖದ ಸಂಗತಿ ಮತ್ತೇನಿದೆ, ನೀನು ನೋಡಿದನ್ನ ಅಂತ ಲಕ್ಷ್ಮಣನಿಗೆ ಅದನ್ನು ಹೇಳಿದೆ. ಚಿರಂಜೀವಿತಿ ವೈದೇಹಿ ಯದಿ ಮಾಸಂ ಧರಿಷ್ಯತಿ. 1 ತಿಂಗಳ ಕಾಲ ಆಕೆ ಬದುಕಿದ್ರೆ ಅವಳಿನ್ನ ಚಿರಂಜೀವಿಯಾಗಿ ಉಳ್ಕೋತಾಳೆ, ಮುಂದೆಂದು ಅವಳಿಗೆ ಏನೂ ಆಗೋದಿಲ್ಲ. ನಾನು ಅವಾಗ ಹೇಳಿದೆ, ಒಂದು ವೇಳೆ ಬದುಕಿದ್ರೆ ಚಿರಂಜೀವಿ ಆಗ್ತಾಳೆ ಅಂತ ಏನಾದ್ರು ಬಂದರೆ, ಯದಿ ಅಂತನೋ ಶಬ್ದ ಬಂದರೆ, ಯದಿ ಅನ್ನೋ ಶಬ್ದಕ್ಕೆ ಒಂದು ವೇಳೆ ಇಫ್ ದೆನ್ ಅಂತ ಹೀಗೆಲ್ಲ ಅರ್ಥ ಅಲ್ಲ. ಅದಕ್ಕೆ ಬದುಕಿರ್ತಾಳಾದ್ರಿಂದ ಚಿರಂಜೀವಿಯಾಗಿ ಇರ್ತಾಳೆ, ಮುಂದೆದ್ದು ಅವಳಿಗೇನೂ ಆಗೋದಿಲ್ಲ ಅಂತ ಆ ಮಾತುಗಳಿಗೆ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಯಥಾ ತಥಾ ಯದಿ ತದಿ ಯದಿ ತರ್ಹಿ ಇತ್ಯಾದಿ ಶಬ್ದಗಳಿಗೆ ಕೇವಲ ಆ ಪಕ್ಷದಲ್ಲಿ ಈ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಅಂತ ಈಗ ಅರ್ಥ ಮಾಡಬಾರದು ಅನ್ನೋದನ್ನು ತೋರಿಸಿದ್ದಾರೆ ಆಚಾರ್ಯರು. ನಯಮಾಮಪಿ ತಂ ದೇಶಂ ಯತ್ರ ದುಷ್ಟ ಮಮ ಪ್ರಿಯ. ಹನುಮಂತನಿಗೆ ಹೇಳಿದ, ಹನುಮಂತ ನನ್ನನ್ನು ಅಲ್ಲೇ ಕರ್ಕೊಂಡು ಹೋಗಿಬಿಡು. ಆ ಸೀತೆ ಎಲ್ಲಿದ್ದಾಳೆ, ರಾಕ್ಷಸರ ನಡುವೆ ಹೇಗೆ ಬದುಕಿದ್ದಾಳೆ ಅವಳು, ರಾಕ್ಷಸರ ಉಪಟಳಕ್ಕೆ ಅವಳು ಬೆದರಿ ಅವಳ ಮುಖದಲ್ಲಿ ಕಳೆ ಇದ್ದಿರ್ಲಿಕ್ಕಿಲ್ಲ. ಅಲ್ಲಿ ನೀನನ್ನು ಕರ್ಕೊಂಡು ಹೋಗು, ಅವಳೇನು ಮಾತಾಡ್ತಿರ್ತಾಳೆ ಅದನ್ನಾದರೂ ಕೇಳಿ ನಾನೊಂದು ಸಂತೋಷ ಪಡ್ತೇನೆ. ಹೇಗೆಂದರೆ ರೋಗಿ ಆದವನಿಗೆ ಒಂದಿಷ್ಟು ಔಷಧ ಕೊಡ್ತಿದ್ರೆ ಸಾಯೋ ತನಕ ಬದುಕಿರ್ತಾನೆ. ವೈದ್ಯರು ಹೇಳಿರ್ತಾರೆ ಲೈಫ್ ಲಾಂಗ್ ತೊಗೋಬೇಕಿದೆ, ನಿಲ್ಲಿಸುವಂತಿಲ್ಲ ಅಂತ ಹೇಳಿರ್ತಾರೆ. ಹಾಗೆ ಅವಳು ಹೇಳಿದ ಮಾತುಗಳನ್ನಾದರೂ ಕೇಳ್ಕೊಂಡಿರ್ತೇನೆ. ಏನು ಹೇಳಿದ್ಲು ಅದನ್ನು ವಿಶದವಾಗಿ ಹೇಳು ಅಂತ ಹೇಳಿದ ರಾಮ. ಏವ ಮುಕ್ತಸ್ತು ಹನುಮಾನ್ ರಾಘವೇಣ ಮಹಾತ್ಮನ ಸೀತಾಯಾ ಭಾಷಿತಂ ಸರ್ವಂ ನಿವೇದಯತ ರಾಘವೇ. ಚಿತ್ರಕೂಟದಲ್ಲಿ ನಡೆದಂಥ ಈ ಒಂದು ವೃತ್ತಾಂತವನ್ನು ಅವಳು ಹೇಳಿದ್ಲು, ಆ ಕಾಗೆಯ ವೃತ್ತಾಂತವನ್ನು ಹೇಳಿದ್ಲು. ಅವಳಿಗೆ ನೋವು ತಡೀಲಿಕ್ಕಾಗಲಿಲ್ಲ, ನಿನಗೆ ಕೋಪ ಬಂತು. ನಖಾಗ್ರೈಹಿ ಕೇನ ಭೀರು ದಾರಿತಂತು ಸ್ತನಾಂತರಂ ಕಃ ಕ್ರೀಡತಿ ಸರ್ವಶೇಣ ಪಂಚವಕ್ತ್ರೇಣ ಭೋಗಿನ. ಯಾರದು ನೀನು ತೊಂದರೆ ಕೊಟ್ಟವನು ಯಾರು ಅಂತ ಅಬ್ಬರಿಸಿದ ರಾಮ. ಕಾಗೆಯನ್ನು ನೋಡಿದ, ಅದು ಆ ಕಡೆ ಈ ಕಡೆ ಹಾರಾಡ್ತಿತ್ತು. ನಿನಗೆ ತುಂಬ ಸಿಟ್ಟು ಬಂತು. ಅದರ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ದರ್ಭೆಯೊಂದನ್ನು ತಗೊಂಡು ಅದರಲ್ಲಿ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ಸತ್ವಂ ಪ್ರದೀಪ್ತಂ ಚಿಕ್ಷೇಪ ದರ್ಭಂ ವಾಯು ಸಂಪ್ರತಿ ಬ್ರಹ್ಮಾಸ್ತ್ರೇಣ ಹಿ ಅಯೋಜಯ. ಅದು ಕಾಗೆಯನ್ನು ಬೆನ್ನಟ್ಟಿತು. ಕಾಗೆ 3 ಲೋಕದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿತು, ಎಲ್ಲೂ ಅದಕ್ಕೆ ವಾಸ ಸಿಗಲಿಲ್ಲ. ಕೊನೆಗೆ ನಿನಗೆ ಅದು ಶರಣ ಬಂತು. ನೀನು ಅದರ ಬಲಗಣ್ಣನ ಮೇಲೆ ಪ್ರಯೋಗ ಮಾಡಿದೆ ಆ ಬ್ರಹ್ಮಾಸ್ತ್ರವನ್ನು. ಅಲ್ಲಿ ಆ ಕಾಗೆ ತನ್ನ ಬಲಗಣ್ಣ ಕಣ್ಣನ್ನು ಕಳ್ಕೊಂಡು ನಿನಗೂ ನಿನ್ನ ತಂದೆ ದಶರಥನಿಗೂ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಯ್ತು. ಸೀತಾದೇವಿ ಕಥೆಯನ್ನು ಹೇಳಿದ್ಲು. ಏವಂ ಅಸ್ತ್ರವಿಧಾಂ ಶ್ರೇಷ್ಠ ಸತ್ವವಾನ್ ಶೀಲವಾನಪಿ ಕಿಮರ್ಥಂ ಅಸ್ತ್ರಂ ರಕ್ಷಸ್ಸು ನ ನಿಯೋಜಯತಿ ರಾಘವ. ಯಾವುದೋ ಒಂದು ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದನ್ನು ಗಾದಕ್ಕೆ ಕೇಳಿರ್ತೀವಿ. ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದವನು, ಅದನ್ನು ಅಂಥ ಪರಾಕ್ರಮವನ್ನು ನೀನು ಸಾಬೀತುಪಡಿಸಿದವನು. ಇವತ್ತು ಆ ರಾಕ್ಷಸರ ಒಂದು ಅಪರಾಧಕ್ಕಾಗಿ ಅವ್ರ ಮೇಲೆ ಯಾಕೆ ನೀನು ಬಾಣ ಪ್ರಯೋಗ ಮಾಡಿಲ್ಲ, ಅವ್ರನ್ನ ಯಾಕೆ ಸದೆ ಪಡೆದಿಲ್ಲ, ನನ್ನ ನೀನು ಯಾಕೆ ಇನ್ನೂ ಕರ್ಕೊಂಡು ಹೋಗಿಲ್ಲ. ರಾಮನಿಗೆ ಸ್ವಲ್ಪ ಏನಾದರೂ ನನ್ನ ಬಗ್ಗೆ ಆತುರ ಪ್ರೀತಿ ಇದ್ದದ್ದಾದರೆ ಅವನು ನನ್ನನ್ನು ಬಂದು ಕರ್ಕೊಂಡು ಹೋಗಲಿ ಅಂತ ಹೇಳಿ ಕಳಿಸಿದ್ದಾಳೆ ಅವಳು. ಆ ಸೀತೆ ಹೇಳಿ ಕಳಿಸಿದ್ದಾಳೆ ಅಂತ ನೆನಪು ಮಾಡಿದೆ. ಸ ಕಿಮರ್ಥಂ ನರವರು ಮಾಂ ರಕ್ಷತಿ ರಾಘವ ಶಕ್ತೌತೌ ಪುರುಷೌ ವ್ಯಾಘ್ರ. ವಾಯುವಗ್ನಿ ಸಮತೇಜಸವು. ಲಕ್ಷ್ಮಣನು ಕಡಿಮೆ ಪರಾಕ್ರಮಿ ಏನಲ್ಲ, ಅವನು ಕೂಡ ಈ ರಾಕ್ಷಸರ ಈ ಉಪಟಳವನ್ನು ತಾಳ್ಕೊಳ್ಬಾರ್ದಿತ್ತು. ಯಾಕೆ ಈ ರಾಮ ಲಕ್ಷ್ಮಣರು ಇನ್ನೂ ಸುಮ್ಮನೆ ಇದ್ದಾರೆ? ಮಮೈವ ದುಷ್ಕೃತಂ ಕಿಂಚಿತ್, ನಂದೇ ಏನಾದರೂ ಇನ್ನೂ ಪ್ರಾರಬ್ಧ ಇದೆಯಾ ಹೇಗೆ? ಇಷ್ಟೆಲ್ಲ ಸಾಮರ್ಥ್ಯ ಅವರಿಬ್ಬರಿಗೂ ಇದ್ರೂ ಕೂಡ ಅವ್ರು ಸುಮ್ಮನೆ ಇದ್ದಾರಲ್ಲ.
ಆಗ ನಾನು ಸೀತೆಗೆ ಹೇಳಿದೆ, ರಾಮ ನಿದ್ರೆ ಇಲ್ಲದೆ ಆಹಾರ ಇಲ್ಲದೆ ನಿನಗಾಗಿ ಚಡಪಡಿಸ್ತಾ ಇದ್ದಾನೆ. ಇಮಂ ಮುಹೂರ್ತಂ ದುಃಖಾನಾಂ ಅಂತಂ ದ್ರಕ್ಷಸಿ ಭಾಮಿನಿ. ಸತ್ಯೇನ ತೇಷಪೆ, ನಿನಗೆ ಆಣೆ ಮಾಡಿ ಹೇಳ್ತಿದ್ದೀನಿ, ರಾಮನಿಗೂ ಬಹಳ ದುಃಖ ಆಗಿದೆ. ಅವನು ನಿನ್ನನ್ನು ಬಂದು ಕರ್ಕೊಂಡು ಹೋಗೋನಿದ್ದಾನೆ, ಲಂಕಾನಗರವನ್ನು ಸುಟ್ಟು ಹಾಕೋನಿದ್ದಾನೆ. ಅವನ ನೆನಪಿಗಾಗಿ ಏನಾದರೂ ಒಂದು ಆಭರಣ ಕೊಡು ಅಂತ ಕೇಳಿದೆ. ಮತ್ತೆ ಅವರು ಚೂಡಾಮಣಿ ನನಗೆ ಕೊಟ್ಟಲು ಅಂತ ಆ ಚೂಡಾಮಣಿಯದೇ ಕಥೆ ಹೇಳಿದೆ. ನಾನಿನ್ನು ಸಮುದ್ರವನ್ನು ದಾಟಬೇಕು ಅಂತ ಬೃಹದಾಕಾರ ತಾಳಿದೆ. ಅವಳ ಮಾತು ಗದ್ಗದಾಗಿತ್ತು. ಮಮೋತ್ಪತನ ಸಂಭ್ರಾಂತ ವೇಗ ಶೋಕ ವೇಗ ಸಮಾಹತ ಹನುಮಾನ್ ಸಿಂಹ ಸಂಕಾಶವು ತಾವುಭೌ ರಾಮಲಕ್ಷ್ಮಣವು. ನೀನು ನನ್ನ ಬೆನ್ನ ಮೇಲೆ ಕೂತ್ಕೋ, ಇವತ್ತೇ ರಾಮಲಕ್ಷ್ಮಣಗಳಿಗೆ ನೀನು ಕರ್ಕೊಂಡು ಹೋಗಿಬಿಡ್ತೇನೆ, ಸುಗ್ರೀವನ್ ತೋರಿಸ್ತೇನೆ ಅಂತಂದಿದ್ಲು. ಆದರೆ ಅವಳು ಹೇಳಿದ್ಲು, ನೀನೇನೋ ನಾನು ಕರ್ಕೊಂಡು ಹೋಗೋ ಶಕ್ತಿ ಹೊಂದಿರಬಹುದು, ಆದರೆ ನಾನು ನಿನ್ನ ಜೊತೆ ಬರೋದು ಯೋಗ್ಯ ಅಲ್ಲ. ನನಗೆ ಕ್ಷೇಮ ಸಮಾಚಾರ ತಿಳಿಸು, ಅವನೇ ಇಲ್ಲಿ ಬರುವಂತೆ ಮಾಡು. ರಾಕ್ಷಸಿಯರು ನನಗೆ ಎಷ್ಟು ಹೆದರಿಕೆಗಳನ್ನು ಒಡ್ಡಿದ್ದಾರೆ ಅನ್ನೋದನ್ನು ತಿಳಿಸು. ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಸೀತೆ ಕುಶಲಿ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ನಿನಗೆ ವಿಶ್ವಾಸ ಇರಲಿ ಅಂದ ಹನುಮಂತ ರಾಮನಿಗೆ. ಅಥಾಹಮುತ್ತರಂ ದೇವ್ಯಾ ಪುನರುಕ್ತ ಸಸಂಭ್ರಮ. ಮತ್ತು ಆ ಸೀತಾದೇವಿ ನನಗೊಂದು ಮಾತು ಹೇಳಿದೆ, ಒಂದು ದಿವಸದ ಮಟ್ಟಿಗೆ ಇಲ್ಲೆಲ್ಲಾದರೂ ಒಂದು ಕಡೆ ವಿಶ್ರಾಂತಿ ತಗೋ. ನೀ ಇದ್ದರೆ ಸ್ವಲ್ಪ ಹೊತ್ತು ನನಗೂ ರಾಮನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಇಲ್ಲೆಲ್ಲೋ ಒಂದು ಕಡೆ ಇದ್ದಂತಾಗ್ತದೆ, ನನಗೂ ಒಂದಿಷ್ಟು ಸಮಾಧಾನ ಆಗ್ತದೆ. ಅಯಂಚ ವೀರ ಸಂದೇಹ ತಿಷ್ಠತೀವ ಮಮಾಗ್ರತಃ. ಮತ್ತೆ ಹೇಳಿದ್ಲು, ಹೋಗ್ತೇನೆ, ರಾಮಲಕ್ಷ್ಮಣರಿಗೆ ಸುದ್ದಿ ತಿಳಿಸ್ತೀನಿ, ಸುಗ್ರೀವರಿಗೆ ಸುದ್ದಿ ತಿಳಿಸ್ತೀನಿ, ಅವರೆಲ್ಲ ಬರ್ತಾರೆ ಅಂತೆಲ್ಲ ಮಾತಾಡಿದೆ. ಆದರೆ ನನಗಿನ್ನೂ ಸಂದೇಹ ಇದೆ. ಆ ಕಪಿಗಳು ಚಪಲ ಚಿತ್ತರು, ಅವರೇನು ಸಮುದ್ರ ದಾಟ್ತಾರೆ? ನನಗಿನ್ನೂ ಒಂದು ದೊಡ್ಡ ಪ್ರಶ್ನೆಯೇ ಇದೆ. ರಾಮಲಕ್ಷ್ಮಣರು ಈ ಕಪಿಗಳನ್ನು ಕಟ್ಕೊಂಡು ಏನು ಮಾಡ್ಯಾರು? ವಾಯುವಿಗೆ, ಗರುಡನಿಗೆ, ನಿನಗೆ ಈ 3 ಜನರಿಗೆ ಶಕ್ತಿ ಇರ್ಬೋದು, ನೀನು ಇದನ್ನು ಸಾಬೀತುಪಡಿಸಿದ್ದಿ. ಉಳಿದವರು ಏನು ಮಾಡ್ತಾರೆ? ಯಾವ ಉಪಾಯವನ್ನು ನೆಚ್ಚಿಕೊಂಡು ಅವರು ಇಲ್ಲಿಗೆ ಬರ್ತಾರೆ? ಆಗ ನಾನು ಹೇಳಿದೆ, ಇಡೀ ಕಪಿಗಳ ಸೈನ್ಯ, ಕರಡಿಗಳ ಸೈನ್ಯ ಏನಿದೆ ಅದರಲ್ಲಿ ನನ್ನನ್ನು ದಕ್ಷಿಣ ದಿಕ್ಕಿಗೆ ಕಳಿಸಿಕೊಟ್ಟಿದ್ದಾನೆ ನಮ್ಮ ಸುಗ್ರೀವ. ನನ್ನಷ್ಟೇ ಶಕ್ತಿಶಾಲಿಗಳಾದ, ನನಗಿಂತೂ ಹೆಚ್ಚು ಶಕ್ತಿಶಾಲಿಗಳಾದಂಥ ಅನೇಕ ಜನ ಕಪಿಗಳಿದ್ದಾರೆ. ಅವರೆಲ್ಲ ಭೂಮಿಯಲ್ಲಿ, ಆಕಾಶದಲ್ಲಿ ಎಲ್ಲಿ ಬೇಕಾದರೂ ಸಂಚಾರ ಮಾಡುವವರು. ಅವರ ಸಂಚಾರಕ್ಕೆ ಅಡೆತಡೆ ಅನ್ನೋದೇ ಇಲ್ಲ. ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಅವರೆಲ್ಲ ಕಪಿಗಳು ಎಷ್ಟು ಶಕ್ತಿಶಾಲಿಗಳು ಅಂದರೆ, ಬೇಕಾದಷ್ಟು ಬಾರಿ ಭೂಮಂಡಲ ಸಂಚಾರ ಮಾಡಿ ಬಂದಿದ್ದಾರೆ. ನಾವೆಲ್ಲ 10 ಬಾರಿ ಬದ್ರಿ ಪ್ರಯಾಣ ಮಾಡಿದೆವು, 15 ಬಾರಿ ಕಾಶಿ ಪ್ರಯಾಣ ಮಾಡಿದೆವು ಅಂತೆಲ್ಲ ಹೇಳ್ಕೊತಿರ್ತೇವಲ್ಲ. ಇವರೆಲ್ಲ ಅನೇಕ ಬಾರಿ ಭೂಪ್ರದಕ್ಷಿಣೆ ಮಾಡಿ ಬಂದವರು, ಅಷ್ಟು ಶಕ್ತಿಶಾಲಿಗಳಾದವರು. ಆದ್ದರಿಂದ ಅಲ್ಲೇನಾದರೂ ಕಪಿಗಳ ಸೈನ್ಯದಲ್ಲಿ, ಕರಡಿಗಳ ಸೈನ್ಯದಲ್ಲಿ ಇದ್ದರೆ ನನಗಿಂತ ಹೆಚ್ಚು ಪರಾಕ್ರಮಶಾಲಿಗಳಿದ್ದಾರೆ, ನನಗೆ ಸಮಾನರಾದವರಿದ್ದಾರೆ, ನನಗಿಂತ ಕಡಿಮೆಯವರೇ ಯಾರೂ ಇಲ್ಲ. ನಾನೇ ಇಲ್ಲಿಗೆ ಬಂದಿದ್ದೇನೆಂದೆಲ್ಲ ಉಳಿದವರು ಬರೋದಿಲ್ಲ ಅಂತ ಯಾಕೆ ನೀನು ಭಾವಿಸ್ತಿ? ಬಂದೇ ಬರ್ತಾರೆ. ಬಹಳ ಶಕ್ತಿಶಾಲಿಗಳನ್ನೇನು ಯಾವುದೇ ಕಾರ್ಯಕ್ಕೆ ರಾಜರು ಕಳಿಸೋದಿಲ್ಲ, ಸಾಮಾನ್ಯರನ್ನು ಕಳಿಸಿರ್ತಾರೆ. ನಾನೊಬ್ಬ ಸಾಮಾನ್ಯನೇ ಅಂದ. ನಾನು ಕರ್ಕೊಂಡು ಬರ್ತೀನಿ ರಾಮಲಕ್ಷ್ಮಣರನ್ನ. ಅವರಿಬ್ಬರು ಸೂರ್ಯಚಂದ್ರರಂತೆ ಬೆಳಗತಾ ತೊಳಗತಾ ನನ್ನನ್ನು ಅವಲಂಬಿಸಿ ಬರ್ತಾರೆ. ಲಂಕಾಪಟ್ಟಣದಲ್ಲಿ ಮಹಾದ್ವಾರದಲ್ಲಿ ರಾಮಲಕ್ಷ್ಮಣರಿಬ್ಬರು ಕೂಡ ಧನಸ್ಸು ಹಿಡಿದು ನಿಲ್ಲುತ್ತಾರೆ. ಅವರು ಕಪಿಗಳು ಆ ಪರಿಸರದಲ್ಲಿ ಮಾಡುವ ಗರ್ಜನೆಯನ್ನು ನೀನು ಕೇಳ್ತಿ. ಇಷ್ಟೆಲ್ಲ ನಾನು ಹೇಳಿದಾಗ ಆ ಸೀತೆಗೆ ನನ್ನ ಮಾತುಗಳನ್ನು ಕೇಳಿ ಸಮಾಧಾನ ಆಯಿತು ಅಂತ ಹನುಮಂತ ಅವಳಿಗೆ ಹೇಳಿದೆ. ತಪಶೋಕೇನ ತದ್ವಿಯೋಗಜನ್ಯ ದುಃಖೇನ ಅಭಿಪೀಡಿತಾಪಿ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕ ಆಚಾರ್ಯತ್ವಾದಿ ಅನೇಕ ಗುಣಸಂಪನ್ನ ಶ್ರೀರಾಮಚಂದ್ರದೇವ ದಿವ್ಯ ಶ್ರೀಪಾದ ಪದ್ಮಾರಾಧಕ ಶ್ರೀಮದ್ ವೈಷ್ಣವ ಸಿದ್ಧಾಂತ ಸ್ಥಾಪನಾಚಾರ್ಯಾಣಾಂ ಶ್ರೀಮತ್ ಸತ್ಯವರ ಶ್ರೀಪಾದಾನಾಂ ಕರಕಮಲ ಸಂಜಾತೇನ ಸತ್ಯಧರ್ಮಯತಿನ ವಿರಚಿತೆ ಶ್ರೀಮದ್ ರಾಮಾಯಣ ಭಾವದೀಪೆ ಸುಂದರಕಾಂಡೆ 68ತಮಃ ಸರ್ಗ. ಅಲ್ಲಿಗೆ ಸತ್ಯಧರ್ಮ ಸ್ವಾಮಿಗಳು ಮಾಡಿದ ವ್ಯಾಖ್ಯಾನದಲ್ಲಿ 68ನೇ ಸರ್ಗ ಸಮಾಪ್ತ ಆಗಿದೆ. ಹಾಗೆ ಸುಂದರಕಾಂಡದಲ್ಲೂ ಕೂಡ 68ನೇ ಸರ್ಗ ಸಮಾಪ್ತ ಆಗಿದೆ.
ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ. ಕೊನೆಯ ಶ್ಲೋಕವನ್ನು ಹೇಳೋದಕ್ಕಿಂತ ಮುಂಚೆ ತಾತ್ಪರ್ಯ ನಿರ್ಣಯದಲ್ಲಿ ಬಂದದ್ದನ್ನು ಕೊನೆಯ ಶ್ಲೋಕಗಳನ್ನು ನೋಡೋಣ. ರಾಮಂ ಸುರೇಶ್ವರ ಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರವರೈ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ರಾಮನಿಗೆ ಚೂಡಾಮಣಿಯನ್ನು ಕೊಟ್ಟ, ಸರ್ವಾಂಗಕೈ, ಬರೀ ಸಾಷ್ಟಾಂಗ ನಮಸ್ಕಾರ ಅಲ್ಲ, ಸಕಲ ಅಂಗಗಳಿಂದಲೂ ನಮಸ್ಕಾರ ಮಾಡಿದ. ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಹೀಗೆ ಅವನಿಗೆ ರಾಮನಿಗೆ ನಮಸ್ಕಾರ ಮಾಡಿದ. ರಾಮೋಪಿ ನಾಣ್ಯದನುದ್ದಾತು ಮಮುಷ್ಯಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಇಷ್ಟು ಭಕ್ತಿಭರಿತನಾಗಿದ್ದಾನೆ, ಇಷ್ಟು ಸೇವಾ ಮಾಡಿದ್ದಾನೆ, ಹನುಮಂತರಿಗೆ ಕೊಡಬೇಕೇನು ಅಂದರೆ ತನ್ನನ್ನೇ ಕೊಟ್ಬಿಟ್ಟ. ನಾವು ಅದನ್ನು ಕಳೆದ ದಿವಸ ಅಲ್ಲ, ಅದ್ರ ಹಿಂದಿನ ದಿವಸ ಭಾಗವತದಲ್ಲಿ ಬಂದ ಶ್ಲೋಕ ನೋಡಿದ್ವಿ. ನಮೋ ಬ್ರಹ್ಮಣ್ಯ ದೇವಾಯ ರಾಮಾಯ ಅಕುಂಠಮೇಧಸೆ ಉತ್ತಮ ಶ್ಲೋಕ ಧುರ್ಯಾಯ ನ್ಯಸ್ತ ತನ್ವೇ ಅರ್ಪಿತಾಂಘ್ರೇ ಅಂತ. ಯಾರು ತನ್ನ ತನುವನ್ನು ಮನವನ್ನು ರಾಮನಿಗೆ ಅರ್ಪಿಸ್ಕೋತಾನೆ ಅಂಥವನಿಗೆ ರಾಮ ತನ್ನನ್ನೇ ಅರ್ಪಿಸ್ಕೋತಾನೆ ಅಂತ ಬಂದಿತ್ತು. ಹಾಗೆ ರಾಮ ತನ್ನನ್ನೇ ತಾನು ಕೊಟ್ಕೊಂಡ, ಹನುಮಂತರನ್ನು ಗಾಢವಾಗಿ ಆಲಿಂಗನ ಮಾಡಿದ. ಅದು ತಾತ್ಪರ್ಯ ಆಚಾರ್ಯರು, ಶ್ರೀಮದ್ ಆಚಾರ್ಯರು ನಿರ್ಣಯಿಸಿದ ಸಕಲ ಶಾಸ್ತ್ರಾರ್ಥ ನಿರ್ಣಯ ಅಂತ ಕರೆಸ್ಕೊಂಡಿರುವ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಅಲ್ಲಿಗೆ 7ನೇ ಅಧ್ಯಾಯ ಸುಂದರಕಾಂಡ ಕಥಾ ನಿರೂಪಣ ಅನ್ನುವ ಭಾಗ ಸಮಾಪ್ತ ಆಗಿದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ, ಎಲ್ಲ ಪ್ರಜೆಗಳಿಗೆ ಸ್ವಸ್ತಿ. ಸ್ವಸ್ತಿ ಅಂದರೆ ಮಂಗಳ ಆಗೋದು ಅಂದರೆ ಅದನ್ನು ಮಾಂಡೂಕ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಓಮಿತ್ಯೇವ ಧ್ಯಾಯತ ಆತ್ಮಾನಂ ಸ್ವಸ್ತಿವ ಪರಾಯ ತಮಸಃ ಪರಸ್ತಾತ್. ಓಮಿತ್ಯೇವ ಧ್ಯಾಯತ ಆತ್ಮಾನಂ, ಆತ್ಮಶಬ್ದವಾಚನಾದ ಭಗವಂತನನ್ನು ಓಂ ಅಂತ ಧ್ಯಾನ ಮಾಡಿರಿ, ಅಂದರೆ ಗುಣಪೂರ್ಣ ಅಂತ ಧ್ಯಾನ ಮಾಡಿರಿ. ರಾಮ ಅಂದರೆ ಈ ಕಡೆ ರ ಅಂದರೆ ಸುಖ, ಆ ಕಡೆ ಮ ಅಂದರೆ ಜ್ಞಾನ, ಅವುಗಳ ಆ ಅಂದರೆ ಪೂರ್ಣತೆ ಎಲ್ಲಿದೆಯೋ ಅವನೇ ರಾಮ. ಹಾಗೆ ಮಾಡಿದರೆ ಸ್ವಸ್ತಿವ ಪರಾಯ, ಮೇಲಿನ ಸ್ವಸ್ತಿ, ಇಲ್ಲಿ ಸ್ವಸ್ತಿ ಅಲ್ಲ. ಇಲ್ಲಿ ವೈಭೋಗ ಆಭೋಗ ಎಲ್ಲ ಸಿಕ್ಕು ಸ್ವಸ್ತಿ ಆಗೋದು ಮುಖ್ಯವಲ್ಲ. ಪರಾಯ ಪರಲೋಕದ ಸ್ವಸ್ತಿ ಆಗಲಿ. ತಮಸಃ ಪರಸ್ತಾತ್, ಸತ್ವ ರಜಸ್ಸು ತಮಸ್ಸು ಪ್ರಕೃತಿಯ 3 ಗುಣಗಳನ್ನು ದಾಟಿ ಸಿಗುವ ಒಂದು ಕ್ಷೇಮ ಏನಿದೆ ಆ ಕ್ಷೇಮ ಸಿಗುವಂತಾಗಲಿ. ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಹ, ನಮ್ಮನ್ನಾಳುವ ರಾಜರಿಗೆ, ಅರ್ಥಾತ್ ಈ ಪ್ರಜಾಪ್ರಭುತ್ವದಲ್ಲಿ ನಾವೇ ರಾಜರಾದ್ದರಿಂದ ನಮಗೆ, ನಾವು ಆರಿಸಿ ಕಳಿಸಿದ ರಾಜರಿಗೆ ನ್ಯಾಯ ಮಾರ್ಗದಿಂದ ರಾಜ್ಯವನ್ನು ಆಳುವ ಬುದ್ಧಿ ಬರಲಿ. ಗೋ ಬ್ರಾಹ್ಮಣೇಭ್ಯ, ಗೋವುಗಳಿಗೆ ಬ್ರಾಹ್ಮಣರಿಗೆ ಶುಭ ಆಗಲಿ. ಗೋ ಅಂದರೆ ಒಂದು ಆಕಳು ಅಂತ ಅರ್ಥ, ಇನ್ನೊಂದು ಗೋ ಅಂದರೆ ಶಾಸ್ತ್ರ ಅಂತ ಅರ್ಥ, ಅದು ಮುಖ್ಯ ಅರ್ಥ. ಗೋಬ್ರಾಹ್ಮಣ ಪರಿಪಾಲಕ ಅಂದರೆ ಭಗವಂತ ಎಮ್ಮೆಯನ್ನು ಕಾಯೋದಿಲ್ಲೇನೋ, ಅಶ್ವವನ್ನು ಕಾಯೋದಿಲ್ಲೇನೋ, ಆನೆ ಕಾಯೋದಿಲ್ಲೇನೋ ಅಂತ ಪ್ರಶ್ನೆ ಬರಬಾರ್ದು. ಗೋವನ್ನು ಪರಮ ಪವಿತ್ರ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಅದಕ್ಕಿಂತ ಹೆಚ್ಚು ಗೋ ಅಂದರೆ ಶಾಸ್ತ್ರ, ಬ್ರಾಹ್ಮಣ ಅಂದರೆ ಆ ಶಾಸ್ತ್ರವನ್ನು ಓದುವ ವ್ಯಕ್ತಿ, ಅವರಿಗೆ ಶುಭವಾಗಲಿ. ಶಾಸ್ತ್ರದ ನಾಶ ಆಗದೇ ಇರಲಿ, ಶಾಸ್ತ್ರದ ಪರಂಪರೆ ಮುಂದುವರಿತಾ ಹೋಗಬೇಕು, ಶ್ರವಣದ ಪ್ರವಚನದ ಪರಂಪರೆ ಮುಂದುವರಿತಾ ಹೋಗಬೇಕು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಸಕಾಲದಲ್ಲಿ ಪರ್ಜನ್ಯ ಮಳೆಗರೆಯಲಿ, ಪೃಥ್ವಿಯಲ್ಲಿ ಎಲ್ಲ ಕಡೆ ಸಸ್ಯ ಸಮೃದ್ಧಿ ಇರಲಿ, ಈ ದೇಶದಲ್ಲಿ ಸಮಸ್ತ ಪ್ರಪಂಚದಲ್ಲಿ ಕ್ಷೋಭೆ ಇಲ್ಲದಂತಾಗಲಿ, ಜ್ಞಾನಿಗಳಿಗೆ ಭಗವದ್ಭಕ್ತರಿಗೆ ಭಯ ತೊಲಗಲಿ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ, ಮಕ್ಕಳಿದ್ದವರಿಗೆ ಮೊಮ್ಮಕ್ಕಳಿಲ್ಲದೆ ಇದ್ದವರಿಗೆ ಮೊಮ್ಮಕ್ಕಳಾಗಲಿ. ಅಪುತ್ರ ಪುತ್ರಿಣ ಸಂತು ಅಧನಾಹ ಸಧನಾಹ, ಯಾರಿಗೆ ಧನ ಇಲ್ವೋ ದುಡ್ಡಿಲ್ವೋ ಅಂಥವ್ರಿಗೆ ದುಡ್ಡು ಬರಲಿ, ಜ್ಞಾನಧನ ಬರಲಿ. ಜೀವಂತು ಶರದಾಂಶತಂ, 100 ಕಾಲ ಅವರು ಬದುಕುವಂತಾಗಲಿ. ವಸ್ತುತಃ ಈ ರಾಮನ ಕಥಾ ಏನಿದೆ ಅದು 100 ಕೋಟಿ ಶ್ಲೋಕ ಉಳ್ಳದ್ದು, ಅಷ್ಟು ದೀರ್ಘವಾದ್ದು. ಆದರೆ ಅದು ಅಷ್ಟೆಲ್ಲ ಈಗ ಉಪಲಬ್ಧಿ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದೊಂದು ಅಕ್ಷರವನ್ನು ನಾವು ಅರ್ಥಾನುಸಂಧಾನಪೂರ್ವಕವಾಗಿ ಪಾರಾಯಣ ಮಾಡಿದ್ರು, ಅದನ್ನು ಪ್ರವಚನ ಮಾಡಿದ್ರು, ಸ್ಮರಣ ಮಾಡಿದ್ರು, ಮಹಾಪಾತಕ ನಾಶನ ಅದು. ಶೃಣ್ವನ್ ರಾಮಾಯಣಂ ಭಕ್ತ್ಯ, ಭಕ್ತಿಯಿಂದ ಯಃ ಪಾದಂ ಪದಮೇವ, ಪೂರ್ಣ ಶ್ಲೋಕ ಆಗದೆ ಹೋದ್ರೆ ಒಂದು ಪದವನ್ನಾದರೂ ಹೇಳಬೇಕು. ಒಂದು ಪಾದ, ಒಂದೊಂದು ಶ್ಲೋಕದಲ್ಲಿ 4 ಪಾದ ಇರ್ತವೆ, ಒಂದು ಪಾದವನ್ನಾದರೂ ಹೇಳಬೇಕು. ಇಲ್ಲದೆ ಹೋದ್ರೆ ಒಂದೇ ಒಂದು ಪದ ಆದರೂ ಹೇಳಬೇಕು. ಕೊನೆಗೆ ಒಂದು ಪದ ಅಂದರೆ ರಾಮ ಅಂತ ಹೇಳಿದ್ರು ಸಾಕು. ಸಯಾತಿ ಬ್ರಾಹ್ಮಣ ಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸದಾ. ಅವನು ಪರಬ್ರಹ್ಮನ ಬಳಿಗೆ ಹೋಗ್ತಾನೆ. ಆ ಪರಬ್ರಹ್ಮ ಈ ಭಕ್ತನನ್ನು ಗೌರವಿಸ್ತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಲಂಘನಂ ಮಂಗಲಂ.
ಯನ್ಮಂಗಲಂ ಸಹಸ್ರಾಕ್ಷೇ ಸರ್ವದೇವ ನಮಸ್ಕೃತೆ ವೃತ್ರನಾಶೇ ಸಮಭವತ್ ತತ್ತೇ ಭವತು ಮಂಗಲಂ. ವೃತ್ರಾಸುರನನ್ನು ನಾಶಪಡಿಸಿದ ಇಂದ್ರನಿಗೆ ಏನೊಂದು ಸಂಪತ್ತು ವೈಭವ ಅದು ಬಂತು, ತತ್ತೇ ಭವತು ನಿನಗೂ ಆಗಲಿ ಅಂತ ನಾವು ಪರಸ್ಪರ ಹೇಳ್ಕೋಬೇಕು. ನಿಮಗೂ ಅದಾಗಲಿ ನಮಗೂ ಆಗಲಿ ಅಂತ. ಯನ್ಮಂಗಲಂ ಸುಪರ್ಣಸ್ಯ ವಿನತಾ ಕಲ್ಪಯತ್ಪುರ. ಗರುಡನಿಗೆ ಅವನ ತಾಯಿ ವಿನತ ಏನು ಮಾಂಗಲ್ಯವನ್ನು ಹರಸಿಲ್ಲ, ಅದು ನಮಗೂ ನಿಮಗೂ ಆಗಬೇಕು. ಈ ಇಂದ್ರ ಅಮೃತವನ್ನು ಹುಟ್ಟಿಸಿದಾಗ, ಸಮುದ್ರ ಮಥನ ಮಾಡಿದಾಗ ರಾಕ್ಷಸರನ್ನು ಸದೆ ಬಡದ್ರಲ್ಲ ದೇವತೆಗಳೆಲ್ಲ ಸೇರಿ, ಆವಾಗ ವಜ್ರಧರನಾದಂಥ ಇಂದ್ರನಿಗೆ ಅವನ ತಾಯಿ ಯಾವ ಮಂಗಲವನ್ನು ಕೋರಿದಳೋ, ಗರುಡನಿಗೆ ಯಾವ ಮಂಗಲವನ್ನು ಅವನ ತಾಯಿ ವಿನತೆ ಕೋರಿದ್ದಳೋ ಆ ಮಂಗಲ ನಮಗೂ ಕೂಡ ಆಗುವಂತಾಗಲಿ. ತ್ರೀನ್ ವಿಕ್ರಮಾನ್ ವಿಕ್ರಮತೋ ವಿಷ್ಣು ರಮಿತ ತೇಜ ಸಹ ಇದಾಸೀನ್ ಮಂಗಲಂ ರಾಮ ತತ್ತೇ ಭವತು ಮಂಗಲಂ. ಈ ವಾಮನ ರೂಪದಿಂದ ಭಗವಂತ 3 ಹೆಜ್ಜೆಗಳನ್ನಿಟ್ಟಿದ್ನಲ್ಲ, ಅವನಿಗೇನೊಂದು ಮಂಗಲ ಆಗಿತ್ತು, ಅದೇ ಮಂಗಲ ನಿನಗೂ ಆಗಲಿ ಅಂತ ರಾಮನಿಗೆ ಹರಸಿದ್ದು. ಇವೆಲ್ಲ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳಲ್ಲ, ಆದರೆ ಸಂಪ್ರದಾಯದಲ್ಲಿ ಬಂದಂಥ ಶ್ಲೋಕಗಳು. ಋತುಗಳು, ಸಾಗರಗಳು, ದ್ವೀಪಗಳು, ವೇದಗಳು, ಲೋಕಗಳು ಇವೆಲ್ಲವೂ ಕೂಡ ಮಂಗಲಾನಿ ಮಹಾಬಾಹೋ ದಿಶಂತು ತವ ಸರ್ವದಾ, ನಿನಗೆ ಯಾವತ್ತೂ ಮಂಗಲವನ್ನು ಮಾಡಲಿ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿಯ ಸ್ವಭಾವತಲ್ಲ, ಬುದ್ಧಾತ್ಮನಾವ ಅನುಸೃತ ಸ್ವಭಾವ. ಬೇಕಂತ ಅದನ್ನು ನಿಲ್ಲಿಸಿ ಹೇಳಿದೆ. ಆಚಾರ್ಯರ ಪಾಠ ಬುದ್ಧಾತ್ಮನಾವ ಅನುಸೃತ ಸ್ವಭಾವ ಅಥವಾ ಅನುಸೃತ ಸ್ವಭಾವಂ. ಉತ್ತರ ಭಾರತದ ಪಾಠದಲ್ಲಿ ಇರೋದು ಪ್ರಕೃತಿಯ ಸ್ವಭಾವಂ ಅಂತ. ಅದು ಯೋಗ್ಯವಾದ ಪಾಠ ಅಲ್ಲ. ಆಚಾರ್ಯ ಸದಾಚಾರ ಸ್ಮೃತಿ ಇತ್ಯಾದಿಗಳಲ್ಲಿ ಹೇಳಿದ ಪಾಠ ಅನುಸೃತ ಸ್ವಭಾವಂ. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನಾನೇನು 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ಮಾಡ್ತೇನೆ, ಆತ್ಮದ ಮೂಲಕ ಮಾಡ್ತೇನೆ, ಅದನ್ನೆಲ್ಲ ನಾರಾಯಣನಿಗೆ ಅಂತ ಅರ್ಪಣೆ ಮಾಡ್ತೇನೆ. ಇದು ಅಕ್ಷರ ಪರಭ್ರಷ್ಟಂ ಮಾತ್ರಾಹೀನಂ ತು ಯದ್ಭವೇತ್. ನಾವು ಇದನ್ನೆಲ್ಲ ಈ ಪ್ರವಚನವನ್ನು ನಾವು ಕೇಳುವಾಗ ಹೇಳುವಾಗ ನಡುವೆ ಅನೇಕ ಅಕ್ಷರಗಳ ಲೋಪ ಆಗಿರಬಹುದು, ಒಂದೊಂದು ಮಾತ್ರ ಲೋಪ ಆಗಿರಬಹುದು. ಮನುಷ್ಯ ಆದ್ದರಿಂದ ಇಂಥವನ್ನೆಲ್ಲ ನಾವು ತಪ್ಪುಗಳನ್ನು ಮಾಡೇ ಮಾಡ್ತೇವೆ. ಮತ್ತು ಅರ್ಥದ ದೋಷ ಅಂತೂ ಹೇರಳವಾಗಿ ಆಗೇ ಇರ್ತದೆ. ತತ್ಸರ್ವಂ ಕ್ಷಮ್ಯತಾಂ ದೇವ, ಅದೆಲ್ಲವನ್ನು ದೇವನಾದ ನಾರಾಯಣನ ಕ್ಷಮಿಸಬೇಕು, ಅವನಿಗೆ ನಮಸ್ಕಾರ. ಶ್ರೀಕೃಷ್ಣಾರ್ಪಣ ವಸ್ತು. ಇವತ್ತು ಹನುಮ ಜಯಂತಿ. ಹನುಮ ಜಯಂತಿ ದಿವಸ ಮುಕ್ತಾಯ ಮಾಡಬೇಕು ಇದನ್ನಂತ ನಾನು ಆಲೋಚನೆ ಮಾಡಿರಲಿಲ್ಲ ಮೊದಲು. ಅದೇನೋ ನನ್ನ ಕಾರ್ಯಕ್ರಮಗಳನ್ನು ಹಿಂದೂ ಮುಂದಿನ ಕಾರ್ಯಕ್ರಮಗಳನ್ನ ಹೊಂದಾಣಿಕೆ ಮಾಡ್ಕೋಬೇಕು. 26ನೇ ತಾರೀಕು ಪ್ರಾರಂಭ ಮಾಡಬೇಕು, 1ನೇ ತಾರೀಕು ಮುಕ್ತಾಯ ಮಾಡಬೇಕು ಅಂತ ನನ್ನ ಕಾರ್ಯಕ್ರಮಗಳನ್ನು ಹೊಂದಾಣಿಕೆ ಮಾಡ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ ತನಕ ನಾಳೆನೇ ಹನುಮ ಜಯಂತಿ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಇವತ್ತೇ ಹನುಮ ಜಯಂತಿ ಇದೆ ಅಂತ ಹೇಳಿದರು. ಇವತ್ತು ಇದೆ, ನಾಳೆನೂ ಇದೆ ಅಂತ ಮತ್ತು ಕೆಲವರು ಹೇಳಿದರು. ಅಂತೂ ಹನುಮ ಜಯಂತಿಯ ದಿವಸ ಅವನು ಮಾಡಿದ ಈ ಮಹಾಕಾರ್ಯವನ್ನು ವರ್ಣನೆ ಮಾಡುವಂಥ ಸುಂದರಕಾಂಡ, ಅದು ವಾಲ್ಮೀಕಿ ರಾಮಾಯಣದ ಒಂದು ಸಾರ ಭಾಗ ಅಂತ ನಾವು ಅನ್ಕೋಬೇಕು. ವಾಲ್ಮೀಕಿ ರಾಮಾಯಣದಲ್ಲೂ ಅಷ್ಟೇ, ತಾತ್ಪರ್ಯ ನಿರ್ಣಯದಲ್ಲೂ ಅಷ್ಟೇ ಸುಂದರಕಾಂಡವನ್ನು ಮತ್ತೆ ಮತ್ತೆ ಪಾರಾಯಣ ಮಾಡಿ ಎಲ್ಲ ಥರದ ಆಪತ್ತುಗಳನ್ನು ದಾಟಿದವರಿದ್ದಾರೆ. ನಿರಾಶೆ ಕವಿದಾಗ, ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗದಿದ್ದಾಗ ಹನುಮಂತ ಮಾಡಿದ ಗರ್ಜನೆ, ಅವನ ಬೃಹದಾಕಾರ, ಅದು ನಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಶತ್ರುಗಳಿಗೆ ಅವನು ಮಣಿಲಿಲ್ಲ, ಅದು ನಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತದೆ ಅನ್ನೋದು ಪ್ರಾಣ. ಅವನು ಇನ್ನೊಬ್ಬರಿಗೆ ಮಣಿಲಿಲ್ಲ ಅನ್ನೋದು ಸಹಸ್. ಅವನು ಇನ್ನೊಬ್ಬರನ್ನು ಸದೆ ಪಡಿತಾನೆ ಅನ್ನೋದು ಓಜಸ್. ತನ್ನಿಚ್ಛೆ ತಕ್ಕಂತೆ ರಾವಣನನ್ನು ಭೇಟಿಯಾದ, ಬ್ರಹ್ಮಾಸ್ತ್ರಕ್ಕೂ ಮಣಿಲಿಲ್ಲ ಅನ್ನುವುದು ಬಲ. ಎಲ್ಲ ಕಪಿಗಳ ಜವಾಬ್ದಾರಿಯನ್ನು ಹೊತ್ತಿದ್ದ ಅನ್ನುವುದು ವಿಧೃತಿ. ಇದು ಆಚಾರ್ಯರು ಮಹಾಭಾರತಕ್ಕನುಸಾರವಾಗಿ ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿರುವಂಥ ಒಂದು ಶ್ಲೋಕ. ಇದ್ರದ್ದೆಲ್ಲದ್ರದ್ದು ಕಥೆನೇ ಈ ಸುಂದರಕಾಂಡ. ಹೇಗೆ ಅವನು ಮಣಿಲಿಲ್ಲ, ಹೇಗೆ ಭಾರ ಹೊತ್ತಿದ್ದ, ಹೇಗೆ ಸ್ವೇಚ್ಛೆಯಿಂದ ಕಾರ್ಯ ಮಾಡಿದ ಅನ್ನೋದನ್ನೆಲ್ಲ ನಾವು ಸುಂದರಕಾಂಡದಲ್ಲಿ ನೋಡಿದ್ದೇವೆ. ಹೀಗೆ ನಾವಿವತ್ತು ಮಾಡಿದಂಥ ಒಂದು ಶ್ರವಣ, ಇದು ಕಕ್ಷಾ ತಾರತಮ್ಯ ದೃಷ್ಟಿಯಿಂದ ವಾಲ್ಮೀಕಿ ಋಷಿಗಳನ್ನು ಎಲ್ಲಿ ಪಠಣ ಮಾಡ್ತಾರೋ ಅದೆಲ್ಲಿ ಕೇಳಿ ಬಂದಿಲ್ಲ ನನಗೆ. ಅನೇಕ ಜನ ವಿದ್ವಾಂಸರನ್ನು ಕೇಳಿದಾಗ ಕೂಡ ಅದೇನು ಕೇಳಿ ಬಂದಿಲ್ಲ. ಅಂತೂ ಆ ವಾಲ್ಮೀಕಿಗಳ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀರಾಮಚಂದ್ರ, ಹಾಗೆ ನಮ್ಮ ಎಲ್ಲ ಗುರು ಪರಂಪರೆ, ಈ ನಡುವೆ ಸತ್ಯಧ್ಯಾನ ಸ್ವಾಮಿಗಳ ಆರಾಧನೆ ಬಂದಿತ್ತು. ಸತ್ಯಧರ್ಮರ ವ್ಯಾಖ್ಯಾನವನ್ನಂತೂ ಪ್ರತಿನಿತ್ಯವೂ ನಾವು ಚಮತ್ಕಾರಪೂರ್ಣವಾದ ವ್ಯಾಖ್ಯಾನವನ್ನು ನಾವು ಆಲಿಸ್ತಾನೆ ಬಂದಿದ್ದೇವೆ. ಆ ಸತ್ಯಧ್ಯಾನ ತೀರ್ಥರು, ಸತ್ಯಧರ್ಮ ತೀರ್ಥರು ಮೊದಲಾದವರ ಅಂತರ್ಯಾಮಿಯಾದಂಥ ಆ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಆ ಶ್ರೀರಾಮಚಂದ್ರನಿಗೆ ಇದು ಅರ್ಪಿತ ಆಗಬೇಕು. ಅನೇಕ ದೇವತೆಗಳ ಹೆಸರು ಬಂತಿದ್ರು. ಸುಗ್ರೀವಂದು ಬಂತು, ವಾಲಿದು ಬಂತು,
ಜಯವಿಜಯರ ಬಗ್ಗೆ ಬಂತು, ಅವರೆಲ್ಲ ದ್ವಾರಪಾಲಕರು ಭಗವಂತರ ಬಗ್ಗೆ. ಈ ರಾವಣನೂ ಒಬ್ಬ ದ್ವಾರಪಾಲಕನೇ ಮೂಲದಲ್ಲೇನೋ ವಿಷಯ ಬಂದಿತ್ತು, ಅದೆಲ್ಲ ನೋಡಿದ್ವಿ. ಅನೇಕ ದೇವತೆಗಳ ಸ್ಮರಣವೂ ಆಗಿದೆ. ಆದ್ದರಿಂದ ಸುಂದರಕಾಂಡದ ಸ್ಮರಣ ಅಂದರೆ ಭಗವಂತ, ಅವನಿಂದ ಪ್ರಾರಂಭಿಸಿ ಅನೇಕ ದೇವತೆಗಳ ಪರಂಪರೆ ಏನಿದೆ ಅದ್ರ ಬಗ್ಗೆ ಎಲ್ಲ ನಾವು ಶ್ರವಣ ಮಾಡಿದಂತೆಯೇ. ಆ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಶ್ರೀರಾಮಕೃಷ್ಣಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀರಾಮಕೃಷ್ಣಾರ್ಪಣ ವಸ್ತು.